व्याख्यामुद्रां करसरसिजैः पुस्तकं शङ्खचक्रे विप्रदिन्नस्फटिकरुचिरे पुण्डरीके निषण्णः अम्लानश्रीरमृतविशतीरं शपिप्लावयन् मामाविर्भूयात् अनघमहिमा मानसे वागधीशः। नमस्ते प्राणेश प्रणतविभवायावनिमकाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदुषन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 89ನೆಯ ಪ್ರವಚನವಿದು. ಕೃಷ್ಣ ಸ್ಮೃತಿಯ ಚಿಂತನೆ, ಸಮೀಕ್ಷೆ, ಕೃಷ್ಣ ಹೇಳಿದ ದಾನ ಧರ್ಮಗಳ ವಿಶೇಷವಾದಂತಹ ಚಿಂತನೆಗಳು. ಮುಖ್ಯವಾಗಿ ಕೃಷ್ಣ ಹೇಳುತ್ತಾನೆ ಧರ್ಮರಾಜನಿಗೆ ದಾನದಲ್ಲಿನ ವೈಶಿಷ್ಟ್ಯ, ಒಂದು ದೃಷ್ಟಿಯಿಂದ ದಾನ ಲಕ್ಷಣ, ದಾನ ಸ್ವರೂಪ. ಒಬ್ಬನಿಗೆ ಒಂದನ್ನು ಕೊಡುತ್ತಾನೆ. ಅಂದರೇನಾಯಿತು, ಏನಾಗಬೇಕಿತ್ತು, ಉದ್ದೇಶ ಹೇಗಿದೆ ಅನ್ನುವುದಕ್ಕೆ ಈ ಕೃಷ್ಣನ ಈ ಒಂದು ಗೆರೆಯೇ ಇವತ್ತು ಎಲ್ಲೆಡೆ ದಾನದಲ್ಲಿನ ವಿಚಿತ್ರವಾದಂತಹ ನಡವಳಿಕೆಗಳಿಗೆ ಕಾರಣವಾಗಿದೆ. ಪಾಪಂ ಪ್ರತಿಗ್ರಹೀತಾರಂ ಪ್ರದಾತು ಉಪಗಚ್ಚತಿ. ಪಾಪಂ ಪ್ರತಿಗ್ರಹೀತಾರಂ ಪ್ರದಾತು ಉಪಗಚ್ಚತಿ. ಪ್ರದಾತು ಅಂದ್ರೆ ಕೊಡುವವನ ಅಂತ ಅರ್ಥ. ದಾತೃ ಅವನ, ಕೊಡುವವನ. ಪಾಪಂ ಪಾಪವು ಪ್ರತಿಗ್ರಹೀತಾರಂ ಪಡೆಯುವವನನ್ನು, ಪ್ರತಿಗ್ರಹೀತ ಅಂದ್ರೆ ಪಡೆಯುವವನನ್ನು ಸೇರ್ತದೆ. ದಾನದಲ್ಲಿ ಒಂದು ಏನಾಯಿತು ಕೇಳಿದರೆ, ಒಬ್ಬನ ಕೈಯಿಂದ ಇನ್ನೊಬ್ಬನ ಕೈಗೆ ಒಂದು ಸೊತ್ತು ಹೋಯಿತು. ಹೋದದ್ದರಿಂದ ಏನಾಯಿತು ಕೇಳಿದರೆ, ಅವನಿಂದ ಒಂದು ಬಗೆ ಇವನಿಗೆ ಬಂತು. ಇದು ವ್ಯಾಪಾರ. ಈತ ಆತನಿಗೆ ದುಡ್ಡು ಕೊಟ್ಟ, ಆತ ಇವನಿಗೆ ತರಕಾರಿಯೋ ಹಣ್ಣೋ ಏನೋ ಕೊಟ್ಟ. ಇದು ವ್ಯಾಪಾರ ಕಲೆಲ್ವಾ? ಹಾಗೆಯೇ ಇವ ಅವನಿಗೆ ದುಡ್ಡನ್ನು ಕೊಟ್ಟ ದಾನವಾಗಿ, ಎಷ್ಟೋ ಒಂದಿಷ್ಟು. ಇದರಿಂದ ಏನಾಯಿತು, ಅವನೇನು ಹೊರಗಿನಿಂದ ಭೌತವಾಗಿ ಏನು ಕೊಟ್ಟದ್ದು ಕಾಣುವುದಿಲ್ಲ ನಿಮಗೆ, ಆದರೆ ಅವನಿಂದ ಇವನಿಗೆ ಬಂತು. ಇವನಿಂದ ಅವನಿಗೆ ಹೋದಾಗ ಏನು ಹೋಯಿತು ವಿಶೇಷವಾಗಿ ಕೇಳಿದರೆ, ಪ್ರದಾತು ಕೊಟ್ಟವನ ಪಾಪ ದಾನದೊಟ್ಟಿಗೆ ಅವನನ್ನು ಸೇರಿದೆ, ಪಡೆದವನ ಪುಣ್ಯ ಪಡೆದದ್ದಕ್ಕಾಗಿ ಇವನಿಗೆ ಬಂದಿದೆ. ಪ್ರತಿಗ್ರಹೀತು ಯತ್ ಪುಣ್ಯಂ ಪ್ರದಾತಾರಂ ಉಪೈತಿ ತತ್ಸ್. ಅದರಿಂದ ದುಡ್ಡು ದಾನ ಕೊಟ್ಟಾಗ ದಾನದೊಟ್ಟಿಗೆ ಇವನ ಪಾಪವು ಹೋಗಿರುತ್ತದೆ. ದುಡ್ಡು ಪಡೆದಾಗ ಆ ವ್ಯಕ್ತಿಯಿಂದ ಪಡೆಯುವ ಮೂಲಕ ಅವನ ಪುಣ್ಯ ಇವನಿಗೆ ಬರ್ತದೆ. ಹೀಗಾಗಿ ಮಾಧ್ಯಮ ಒಂದು ವಸ್ತು ಅಷ್ಟೇ ಹೊರತು ಆಚೀಚೆ ಹೋದದ್ದು ಏನು ಕೇಳಿದರೆ ಪುಣ್ಯ ಮತ್ತು ಪಾಪ ಆಚೀಚೆ ಹೋದದ್ದು. ವ್ಯಕ್ತಿಯ ಕೈಯಿಂದ ಏನೇ ಸೊತ್ತು ಹೋಗಲಿ, ನೀವು ಏನು ಬೇಕಾದ್ರೆ ದಾನ ಕೊಡಿ, ದ್ರವ್ಯ ದಾನ ಮಾಡಿ, ದುಡ್ಡು ದಾನ ಮಾಡಿ, ಧಾನ್ಯ ದಾನ ಮಾಡಿ, ಎಂಥದೇ ಆಗಲಿ, ಎನಿಥಿಂಗ್, ಯಾವ ವಸ್ತುವನ್ನಾದರೂ ಯಾರಿಗಾದರೂ ಕೊಡುವ ಮೂಲಕ ಅಲ್ಲಿಂದ ಇವನಿಗೆ ಬಂದದ್ದೇನು ಸಂದಾಯ ಆದದ್ದು ಕೇಳಿದರೆ ಪುಣ್ಯ, ಹೋದದ್ದೇನು ಕೇಳಿದರೆ ಪಾಪ. ಈಗ ಏನಾಯಿತು, ದಾನ ಕೊಟ್ಟವನ ಪಾಪ ದಾನ ಪಡೆದವನಿಗೆ ಬರ್ತದೆ, ದಾನ ಪಡೆದವನ ಪುಣ್ಯ, ಪಡೆದವನಲ್ಲಿರತಕ್ಕ ಪುಣ್ಯ ದಾನ ಕೊಟ್ಟವನಿಗೆ ಸೇರ್ತದೆ. ಇದಕ್ಕಾಗಿ ಹೆಚ್ಚಿನವರೆಲ್ಲ ದಾನ ಪಡೀಲಿಕ್ಕೂ ಹೋಗುವುದಿಲ್ಲ. ಪಡೆಯುವುದರಿಂದ ಆಗುವ ತೊಂದರೆಯನ್ನು ಕೇಳಿದರೆ, ದಾನ ಪಡೆಯುವ ಮೂಲಕ ಪಾಪವನ್ನು ಪಡೆದ ಹಾಗೆ, ಪುಣ್ಯವನ್ನು ಬಿಟ್ಟ ಹಾಗೆ. ಅಷ್ಟು ಜಾಗದಲ್ಲಿ ಒಂದು ದೃಷ್ಟಾಂತ ಕೊಡೋದಾದ ಉದಾಹರಣೆ ಹೇಳಿದ್ರೆ, ಒಂದು ಪಾತ್ರದಲ್ಲಿ ಒಂದಿಷ್ಟು ನೀರೋ ಹಾಲೋ ಏನೋ ಇದೆ, ಆ ಪಾತ್ರಕ್ಕೆ ನಾವು ಅವನು ಕೊಟ್ಟದ್ದನ್ನು ಹಾಕ್ತೇವೆ. ಅದು ನೀರೋ ಹಾಲೋ ಇರುವುದು ಪುಣ್ಯ ಅಂತ ತಿಳ್ಕೊಳ್ಳಿ.
ಇನ್ನೊಬ್ಬ ಒಂದು ಕೊಟ್ಟ, ಏನು ಒಂದು ತುಂಡು ಕಲಸಕ್ಕರೆ ತುಂಡೋ ಬೆಲ್ಲದ ಅಚ್ಚೋ ಏನೋ ಒಂದು ಕೊಟ್ಟ. ಆ ಪಾತ್ರೆ ಹಾಲಿನ ಪಾತ್ರೆಗೆ ನೀರಿನ ಪಾತ್ರೆಗೆ ಹಾಕಿಬಿಡಿ, ನಿಮ್ಮ ಪಾತ್ರೆ ಅದು. ಹಾಕಿದಾಗ ಏನಾಗ್ತದೆ, ಒಂದಿಷ್ಟು ಹೊರಗೆ ಚೆಲ್ತದೆ ಹಾಲೋ ನೀರು, ತುಂಬಿ ತುಳುಕಿದ್ರೆ, ಇಲ್ಲ ಮೇಲಾದ್ರೂ ಬರ್ತದೆ. ಹಾಗಾಗಿ ಅಲ್ಲಿ ಏನಾದ್ರೂ ಒಂದು ವೃದ್ಧಿ ಕಾಣ್ತದೆ. ಅಂದ್ರೆ ಏನಾಯ್ತು, ಹಾಕಿದ ಬಾಪ್ತು ಹೊರಗೆ ಬಂದದ್ದುಂಟಲ್ಲ, ಅದು ಪುಣ್ಯ ಚೆಲ್ಲಿ ಹೋದದ್ದು ಅವನದ್ದು ಪಾಪ ಒಳಗೆ ಒಂದು ಸೇರಿತು. ನೀವೀಗ ತಟ್ಟೆ ತುಂಬ ಅಂತದ್ದು ಜಲ್ಲಿಕಲ್ಲುಗಳನ್ನೇ ತುಂಬಿಸಿಕೊಂಡ್ರೆ, ಕೊಟ್ಟದ್ದನ್ನೆಲ್ಲ ಹಾಕಿಬಿಟ್ರೆ ಅಲ್ಲಿ ಪುಣ್ಯ ಶೇಷವೇ ಇಲ್ಲ, ಪುಣ್ಯ ಕಳೆದು ಎಲ್ಲ ಪುಣ್ಯ ಕೊಟ್ಟೆ ಹೋಗಿ ಆಗಿದೆ. ಎಲ್ಲರ ಪಾಪಗಳು ಒಟ್ಟಾಗ್ತದೆ ಅವನಲ್ಲಿ. ಒಬ್ಬ ಪ್ರತಿಗೃಹೀತರು ದಾನ ಪಡೆಯುವವ 10-50-100 ಜನರಿಂದ ದಾನ ಪಡೆಯಲಿಕ್ಕೆ ಶುರು ಮಾಡಿದ್ರೆ ಅವನ ಕೈಯಲ್ಲಿ ಏನು ಬಂತು ಕೇಳಿದ್ರೆ 10-50 ಜನರ ಪಾಪಗಳೆಲ್ಲ ಒಟ್ಟಾಗಿವೆ. ಅವನ ಕೈಯಲ್ಲಿದ್ದ ಪುಣ್ಯಗಳೆಲ್ಲ 10-50 ಜನರಿಗೆ ಹಂಚಿ ಹೋಗಿವೆ, ಖಾಲಿಯಾಗಿ. ಇನ್ನು ನೀವು ಕೇಳಬಹುದು, ಹಾಗೆಲ್ಲ ಪುಣ್ಯ ಖಾಲಿಯಾಗುವಷ್ಟು ಉಂಟಾ, ಕಂಡಾಬಟ್ಟೆ ಇಲ್ವ ಅವರಲ್ಲಿ ಅಂತ. ಖಾಲಿಯಾದದ್ದು ಖಂಡಿತ ತಾನೆ. ಮತ್ತೆ ಪಾಪ ಸೇರಿದ್ರೆ ತೊಂದರೆ ಇಲ್ಲ, ಪಾಪ ಸೇರಿದ್ದು ಹೌದೇ ತಾನೆ. ಇದು ಕೃಷ್ಣನ ಚಿಂತನೆ. ಕೃಷ್ಣ ಹೇಳಿದ್ದ ನಂತರ ನೀವು ಚರ್ಚೆ ಮಾಡ್ಲಿಕ್ಕೆ ಇಲ್ಲ, ಅದು ಹೇಗೆ ಸಾಧ್ಯ, ಅದು ಏನು ಬರ್ತದೆ, ಅದು ಎಂತದ್ದು ಅಂತ ಹೇಳಿ. ಎಷ್ಟರ ಮಟ್ಟಿಗೆ ಪಾಪ ಸಂಕ್ರಮಣ ಆಗ್ತದೆ, ಎಷ್ಟರ ಮಟ್ಟಿಗೆ ಪುಣ್ಯ ಖಾಲಿ ಆಗ್ತದೆ, ಅದು ದೇವರು ಮಾಡುವುದು. ನಮಗೇನು ಮೀಟರ್ ಕೊಡ್ಲಿಲ್ಲ. ಕೃಷ್ಣ ಇಲ್ಲಿ ಹೇಳುವಲ್ಲಿ ನೋಡಿ, ಒಂದು ಪಟ್ಟಿ ತಗೊಳ್ಳಿ, ಎಂತದ್ದು ದನ ದಾನ ಕೊಟ್ರೆ, ಎಮ್ಮೆ ದಾನ ಕೊಟ್ರೆ, ಬೆಕ್ಕು ದಾನ ಕೊಟ್ರೆ, ನಾಯಿ ದಾನ, ಇದು ಜೀವಂತ. ಅದು ಬಿಟ್ಟು ಮರ ದಾನ ಕೊಟ್ರೆ, ಬಂಗಾರ ದಾನ ಕೊಟ್ರೆ, ಬೆಳ್ಳಿ ದಾನ ಕೊಟ್ರೆ ಎಲ್ಲ ಹೇಳಲಿಕ್ಕೆ ಹೋಗ್ಲಿಲ್ಲ, ಹೇಳಲಿಕ್ಕೆ ನಿಲ್ಲಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಗೇಸ್ ಮಾಡಲಿಕ್ಕೆ, ಅದು 1 ಹಿಡಿ 2 ಹಿಡಿ 4 ಹಿಡಿ ಎಂತ ಪುಣ್ಯವನ್ನು ಹಿಡಿಯಲಿ ನೋಡ್ಲಿಕ್ಕೆ ಬರ್ತದ? ಅದು ಲೀಟರಲ್ಲಿ ಅಳೆಯುವುದ, ಅದು ಮೀಟರಲ್ಲಿ ಹೇಳುವುದ, ಅದು ಗ್ರಾಮಿನಲ್ಲಿ ತೂಗುವುದ? ಪುಣ್ಯವನ್ನು ಪಾಪವನ್ನು ಅಳೆಯುವ ವಿಧಾನ ಸಾಧನೆ ಯಾವುದು ಎಂದು ನಮಗೆ ಹೇಳಿಯೇ ಕೊಟ್ಟಿಲ್ಲ. ಒಂದು ಇಷ್ಟಿಷ್ಟು ಹೇಳುದ, ರಾಶಿಯಲ್ಲಿ ಕೈಯಲ್ಲಿ ತೋರಿಸುವ, ಅದು ಏನು ಮೂಟೆಯ? ಆದ್ರಿಂದ ಹೀಗೆ ಹೇಳಲಿಕ್ಕೆ ಆಗುದಿಲ್ಲ, ಹೀಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾವ ರೀತಿಯಲ್ಲಿಯೂ ಪುಣ್ಯ ಪಾಪವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಕೃಷ್ಣ ಮಾತ್ರ ಹೇಳಿಬಿಟ್ಟ, ದಾನ ಮಾಡಿದವನ ಪಾಪ ದಾನ ಪಡೆದವನಿಗೆ ಸೇರ್ತದೆ. ಹೆಚ್ಚಿನವರಿಗೆಲ್ಲ ಇದನ್ನು ಕೇಳಿ ಹೆದರಿಕೆ ಆಗ್ತದೆ. ಹಾಗೆ ದಾನ ಪಡೆದವನ ಪುಣ್ಯ ದಾನ ಕೊಟ್ಟವನಿಗೆ ಸೇರ್ತದೆ. ಇದು ಸಹಜವಾಗಿ ತಾನೆ. ಯಾರಿಗೋಸ್ಕರ ಯಾರು ದುಡಿತಾನೋ ಆ ದುಡಿತದಲ್ಲಿ ಇರತಕ್ಕಂತಹ ಏನೊಂದು ಹೆಚ್ಚು ಕಡಿಮೆಗಳುಂಟು, ಅದು ಸೇರಿಕೊಂಡು ಪಟದು ತಿನ್ನುವವರೊಂದು ಒಟ್ಟು ಮಾಡಿಕೊಂಡು ತಿನ್ನುವವರಿಗೆ ಹೋಗಲೇಬೇಕಲ್ಲ. ಈಗ ರೈತ ಸತ್ಯ ಹೇಳಿ, ಅವನು ದುಡಿದಿದ್ದಾನೆ. ದುಡಿಯುವಾಗ ಏನೊಂದು ದುಡ್ಕೊಂಡ? ನೀವೇ ಹೇಳ್ತೀರಿ, ಪ್ರಮೃತಂ ಕರ್ಷಣಂ ಸ್ಮೃತಂ ಅಂತ. ಸಾವಿನ ಓಟ, ಸಾವಿನ ಆಟ, ಒಂದಷ್ಟು ಪ್ರಾಣಿಗಳನ್ನು ಕೊಲ್ಲುವುದೇನು, ಬಡಪಾಯಿ ದನಗಳನ್ನು ನೋಯಿಸುವುದೇನು, ಮನೆ ಮಂದಿಯನ್ನೆಲ್ಲ ದುಡಿಸಿಕೊಳ್ಳುವುದೇನು. ಆದ್ರಿಂದ ಅತ್ಯಂತ ನೀಚವಾದ ಕೊಲೆಯ ಕೆಲಸ ಕೇಳಿದ್ರೆ ಅದು ಕೃಷಿ ಅಂತ ನೀವೇ ಹೇಳಿದ್ರಿ. ಆದ್ರಿಂದ ಒಬ್ಬ ರೈತ ಭೂಮಿಯನ್ನು ಉಳುತ್ತಾನೆ, ಹಲವನ್ನು ಕರ್ಷಣೆ ಮಾಡುತ್ತಾನೆ, ತನ್ನ ಜಾನುವಾರುಗಳನ್ನು ದುಡಿಸಿಕೊಳ್ತಾನೆ, ಮನೆ ಮಂದಿಯನ್ನು ದುಡಿಸಿಕೊಳ್ತಾನೆ. ಅಷ್ಟೆಲ್ಲ ಅಲ್ಲಿನ ಸಾವು ನೋವುಗಳಿಗೆಲ್ಲ ಅವನು ಬೆಳೆದ ದ್ರವ್ಯಗಳು, ಭತ್ತ, ಕಣ, ಅದೆಲ್ಲ ಎಲ್ಲರಿಗೂ ಹಂಚುವ ಮೂಲಕ ಅವನು ಧರ್ಮ ಕೊಡುವುದಿಲ್ಲ, ದುಡ್ಡು ತಗೊಂಡು ಕೊಡ್ತಾನೆ. ಸರಿ, ದುಡ್ಡಿನ ಮೂಲಕ ನಿಮಗೆ ಆ ಸಾವಿನ ಬಾಪ್ತನ್ನು ಸರಿ ಮಾಡಲಿಕ್ಕೆ ಆಗ್ತದ? ಹಾಗೆ ನೀವು ಮಾಡತಕ್ಕಂಥ ಜಪವೋ, ಅನುಷ್ಠಾನವೋ, ಅಥವಾ ಪಾರಾಯಣವೋ, ಅಥವಾ ಪ್ರದಕ್ಷಿಣೆಯೋ, ನಮಸ್ಕಾರವೋ ಪಡೆದಿರತಕ್ಕಂಥ ದಾನದಲ್ಲಿ ಪೂರ್ಣವಾದ ಪಾಪವನ್ನು ಅರೆಸ್ಟ್ ಮಾಡಲಿಕ್ಕೆ ಆಗ್ತದ? ಹೇಳ್ತಾರ ಅವರಷ್ಟೇ. ಇಂತಹ ದಾನವನ್ನು ಪಡೆದ್ರೆ ಇಂತಹ ಜಪತಪ ಅನುಷ್ಠಾನಗಳನ್ನು ಇಷ್ಟಿಷ್ಟು ಮಾಡಿ ಅಂತ. ಜಪತೋ ನಾಸ್ತಿ ಪಾತಕ, ನಿಮಗೆ ನಾನು ಹೇಳಿಕೊಟ್ಟೆ. ಕೃಷ್ಣ ಇನ್ನೊಂದು ಹೇಳಿದ ಗೆರೆಯನ್ನು, ಜಪ ಮಾಡಿದ್ರೆ ಪಾಪ ಅಂಟುವುದಿಲ್ಲ, ಪಾಪ ಒಟ್ಟಾಗುವುದಿಲ್ಲ, ಪಾಪ ಎರೆಸ್ ಆಗ್ತದೆ, ಬಂದ ತಟ್ಟೆಯಲ್ಲಿ ಸೋರಿ ಹೋಗ್ತದೆ. ದಾನ ಕೊಡುವ ಮೂಲಕ ನೀವು ದಾನ ಪಡೆದಿದ್ದೀರಿ, ದಾನ ಪಡೆದಿದ್ದರಿಂದ ನಿಮಗೆ ಪಾಪ ಬಂತು ಅಂತ ಹೆದರಿಕೆ ಆಯ್ತಲ್ಲ, ಪಾಪ ಬಂತು ಬರಲಿ, ಪುಣ್ಯ ಹೋಯ್ತು ಅಂತ ನೀವು ಕಂಗಾಲಾದ್ರಿಲ್ಲ, ಹೋಗಲಿ. ಆದ್ರೆ ಈ ಬಂದ ಪಾಪವನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬರ್ತದೆ. ಹೇಗೆ ಹೇಳಿದ್ರೆ, ಜಪ ಮಾಡಿದ್ರೆ ಅಷ್ಟಾಕ್ಷರ ಜಪ ಮಾಡಿ. ಕೃಷ್ಣ ಹೇಳ್ತಾನೆ ಮುಂದಕ್ಕೆ, ಇರಲಿ ಜಪ ಮಾಡಿ, ಕೃಷ್ಣ ಮಂತ್ರ ಜಪ ಮಾಡಿ, ನಾರಾಯಣ ಮಂತ್ರ ಜಪ ಮಾಡಿ. ಆದಷ್ಟು ಪಡೆದದ್ದಕ್ಕೆ ಪಡೆಯದೇ ಉಪಾಯ ಇಲ್ಲ. ಆದ್ರೆ ಅದು ಪಡೆಯುವುದನ್ನು ನಿಲ್ಲಿಸಿ ಒಂದು, ಅದು ವಿಷಯ ಒಳ್ಳೇದು. ಪಡೆದ ನಂತರ ಮತ್ತೆ ಮಾತಾಡ್ಲಿಕ್ಕಿಲ್ಲ, ಮುನ್ನೆ ಎಷ್ಟೋಯ್ತು ಅಂತ ಕೊರಗಲಿಕ್ಕಿಲ್ಲ. ಮೊದಲೇ ಬಂದದ್ದಕ್ಕೆಲ್ಲ ಪಾಪವನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ತೀರ್ಥಕ್ಷೇತ್ರ ಸಂಚಾರಗಳು, ಪ್ರದಕ್ಷಿಣೆ, ನಮಸ್ಕಾರಗಳು, ಜಪ, ಅನುಷ್ಠಾನಗಳು, ಪಾರಾಯಣಗಳು, ಇವಿಂದಾಗಿ ಬಂದ ಪಾಪವನ್ನೆಲ್ಲ ಕಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಿ.
ಹೀಗಾಗಿ ಬರಬಾರದು ಅಂತ ಕೇಳಲಿಕ್ಕಿಲ್ಲ. ಹೀಗೆ ಯಾವ ಸೊತ್ತುಗಳಿಗೆ ಎಷ್ಟು ವಿಶೇಷತೆ ಉಂಟು ಅಂತ ಕೆಲವು ಕಡೆ ಕೆಲವು ವಿಷಯಗಳಲ್ಲಿ ಹೇಳಿದ್ದಾರೆ ಅಷ್ಟೇ, ಏನಾದ್ರು. ಹಾಗಾಗಿ ಅವನು ಗೋವನ್ನು ಪಡೆದಾಗ ಗೋವಿನಿಂದ ಬರತಕ್ಕಂಥ ಹಾಲಿನಿಂದ ತುಪ್ಪವನ್ನು ತಯಾರಿಸಿಕೊಂಡು ಯಜ್ಞ ಮಾಡಿಕೊಳ್ಳುವ ಮೂಲಕ ಬಂದಿರತಕ್ಕ ಪಾಪವನ್ನೆಲ್ಲ ಕಳ್ಕೊಳ್ತಾನ. ಹಾಗೆ ದನ ಕೊಟ್ಟಿದ್ದಾರೆ ಸರಿ, ದನದಿಂದ ಏನಾಯ್ತು? ದನದಿಂದ ಕ್ಷೀರಾಭಿಷೇಕ ಮಾಡ್ತಾ ಇದ್ದೇನೆ, ಹಾಲು ತುಪ್ಪ ಮಾಡಿಕೊಂಡು ಹೋಮ ಮಾಡ್ತಾ ಇದ್ದೇನೆ, ದೇವರಿಗೆ ದೀಪ ಹಚ್ಚುತ್ತಾ ಇದ್ದೇನೆ, ಬಂದವರಿಗೆ ಹಾಲು ಕೊಟ್ಟು ಆತಿಥ್ಯ ಮಾಡುತ್ತೇನೆ ಹೇಳಿಕೊಳ್ಳುತ್ತಾನೆ. ಇದರಿಂದ ಏನಾಯ್ತು? ಹೋದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡ್ತಾನೆ, ಬಂದ ಪಾಪಕ್ಕಿಂತ ಹೆಚ್ಚಿನ ಪಾಪವನ್ನೆಲ್ಲ ಕಳ್ಕೊಂಡಿದ್ದಾನ ಒಂದು ದನದಿಂದ. ಅದನ್ನು ಕೊಟ್ಟ ತಕ್ಷಣ ಮುಗಿದೋಗುವುದಿಲ್ಲ ಕೆಲಸ, ವಿಶೇಷವಾದಂತಹ ಮುಂದುವರಿಕೆ ಇದೆ. ಆದ್ರಿಂದ ಪುಣ್ಯ ಪಾಪಗಳ ಕತೆ ಪೂರ್ಣವಾಗಿ ಬಿತ್ತರಿಸಲಿಕ್ಕೆ ಬರುವುದಿಲ್ಲ. ಬಟ್ ಒಂದು ಸಂಗತಿ, ದಾನದಿಂದ ಆಚೀಚೆ ಆಗುವ ವ್ಯವಸ್ಥೆಯನ್ನು ಕೃಷ್ಣ ಬಾಯಿಬಿಟ್ಟು ಇಲ್ಲಿ ಹೇಳಿದ್ದಾನೆ ಸೂತ್ರದಲ್ಲಿ. ಅದನ್ನು ಏನಾಗುವುದಿಲ್ಲ ಅಂತಲ್ಲ. ಕೆಲವೊಮ್ಮೆ ದಾನ ಪಡೆದವರಿಗೆ ಮತ್ತೆ ಅವರಿಗೆ 1 ವರ್ಷ ಹೋಗಿ ಬರಲಿಕ್ಕೆ ಬೇಕಾದ, ತೀರ್ಥಯಾತ್ರೆ ಮಾಡಬೇಕಾದ, ಜಪಕ್ಕೆ ಅನುಕೂಲವಾದ ಸಂಗತಿಯನ್ನೆಲ್ಲ ಕೊಡಬೇಕು ಒಂದುಂಟು ಪಾಪ ಪರಿಮಾರ್ಜನೆ ಮಾಡಲಿಕ್ಕೆ. ಇದೊಂದು ಎಕ್ಸಿಸ್, ಇದೊಂದು ಪ್ಲಸ್, ಇದೆಲ್ಲ ಲೆಕ್ಕಾಚಾರ ಮಾಡಲಿಕ್ಕೆ ಇರುವಂಥದ್ದು. ಅದರಿಂದ ಇದು ಸೂತ್ರ ಮಾತ್ರ ನಿಮಗೆ ಕೊಟ್ಟಿದ್ದೇನೆ. ಸೂತ್ರವಂತೂ ಕೃಷ್ಣ ಹೇಳಿದ್ದಾನೆ ಅನ್ನೋದನ್ನು ಗಟ್ಟಿಯಾಗಿ ಹೇಳಿದ್ದೇನೆ. ಇನ್ನೇನಾಗುವುದಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ. ಕೊಟ್ಟಾಗ ಕೊಡುವುದರಿಂದ ಪುಣ್ಯವನ್ನು ಕಸಿತಾನೆ, ಕೊಟ್ಟಾಗ ಕೊಡುವುದರಿಂದ ಪಾಪವನ್ನು ದುಡಿರುತ್ತಾನೆ ಎನ್ನುವುದು ಅರ್ಥ ಮಾಡಿಕೊಳ್ಳಿ. ಅದನ್ನ ಪಡೆಯುವವನು ಅವನಿಗೆ ಡಬಲ್ ಲಾಸ್. ಏನಂದ್ರೆ ಪಾಪ ಬರ್ತದೆ, ಪುಣ್ಯ ಹೋಗ್ತದೆ. ನೆನಪಿಟ್ಕೊಳ್ಳಿ. ಪ್ರತಿಗ್ರಹಿಗೆ ಏನಿದೆ ಕೇಳಿದ್ರೆ, ಆದ್ರಿಂದ ಅವನು ತಗೊಳ್ಳುವಾಗ ಜಾಗ್ರತೆ ಇರಬೇಕು. ಯಾರಿಂದ ತಗೊಳ್ಳುವುದು, ಎಷ್ಟು ತಗೊಳ್ಳುವುದು, ಏನು ತಗೊಳ್ಳುವುದು, ಹೇಗೆ ತಗೊಳ್ಳುವುದು ಎಲ್ಲ ನೋಡ್ಬೇಕು. ಅವನು ಬರೇ ಗಲೀಜು ಪದಾರ್ಥಗಳನ್ನೋ ಎಂಜಲು ವಸ್ತುಗಳನ್ನೋ ಹೇಸಿಗೆಯವನದ್ದನ್ನೋ ಪಡೆಯುವ ಮೂಲಕ ಅವನು ಇನ್ನಷ್ಟು ಹಾಳಾಗ್ತಾನೆ, ಸೊತ್ತನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಆಗದೆ. ದೇವರ ಸೇವೆಗೆ ಉಪಯೋಗ ಕೊಳ್ಳುವಂತೆ ಪಡೆದಿದ್ದರೆ ಅದನ್ನು ದೇವರಿಗೆ ವಿನಿಯೋಗಿಸಿಕೊಂಡಾದರೂ ಬದುಕ್ತಾನೆ. 10 ಜನರಿಗೆ ಕೊಡುವಂತೆ ಪಡೆದಿದ್ದರೆ ಅದು 10 ಜನರಿಗೆ ಹಂಚಿ ಆದರೂ ಬದುಕ್ತಾನೆ. ಅದೇ ಉಪಯೋಗ ಇಲ್ಲದಂತ ಪಡೆದು ತಾನು ಮಾತ್ರ ನುಂಗ್ಲಿಕ್ಕೆ ಹೋದರೆ ಬಹಳ ಕಷ್ಟದಲ್ಲಿ ಇರ್ತಾನೆ. ಹೀಗಾಗಿ ಇದನ್ನೆಲ್ಲ ದಾನದ ಧರ್ಮದಲ್ಲಿ ಅನೇಕ ವಿಷಯಗಳೊಂದಿಗೆ ನಾನು ಇದನ್ನು ಪ್ರಧಾನವಾಗಿದೆ ಅಂತ ಹೇಳ್ತಾ ಕೃಷ್ಣನ ಗೆರೆಯನ್ನು ಮುಖ್ಯವಾಗಿ ಪಾಪಂ ಪ್ರತಿಗೃಹೀತಾರಂ ಪ್ರದಾತು ಉಪಗಚ್ಚತಿ ಪ್ರತಿಗ್ರಹೀತು ಯತ್ ಪುಣ್ಯಂ ಪ್ರದಾತಾರಂ ಉಪೈತತಿ ಎನ್ನುವ. ಅದಕ್ಕೋಸ್ಕರ ಕೃಷ್ಣ ಕನ್ಕ್ಲೂಷನ್ ಏನು ಮಾಡಿದ ಅಂದ್ರೆ, ತಸ್ಮಾತ್ ದಾನಂ ಸದಾ ಕಾರ್ಯಂ ಪರತ್ರ ಹಿತಮಿಚ್ಛತ ಅಂತಾನೆ. ಆದ್ರಿಂದ ದಾನವನ್ನು ಯಾವಾಗಾದ್ರೂ ಮಾಡಿ ನಿಮ್ಮ ಕೈಯಲ್ಲಿನ ಪಾಪವನ್ನು ಕಳ್ಕೊಳ್ಳಿ, ನಿಮ್ಮ ಒಳಗೆ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿ. ಇದು ಸರಿ ತಾನೆ? ಪಾಪ ಹೋಗಬೇಕು, ಪುಣ್ಯ ಬರಬೇಕು. ಅದಕ್ಕೊಂದು ಸುಲಭ ಉಪಾಯ ಏನು ಕೇಳಿದ್ರೆ ದಾನ. ಕೊಟ್ಟುಬಿಡಿ. ತ್ಯಾಗ, ಒಟ್ಟು ಮಾಡಿದ್ದನ್ನೆಲ್ಲ ಬಿಟ್ಟುಕೊಡಿ ಅಂತ. ಇಲ್ಲಿಯ ಲೆಕ್ಕಾಚಾರ ಕೇಳಲಿಲ್ಲ. ಒಂದು ಪರಾತ್ತರಿತ ಮಿಚ್ಚತ ಅಂದ ನೋಡಿ, ಪ್ರಧಾನ ವಿಷಯ. ಪುಣ್ಯ ಪಾಪಗಳ ಲೆಕ್ಕಾಚಾರಗಳು ಇಲ್ಲಿ ಇಲ್ಲ. ಅಲ್ಲಿ ಹಿಂದೆ ಕೃಷ್ಣ ಹೇಳಿದ್ದ, ಧರ್ಮರಾಜ ಕೇಳಿದಾಗ ಶುಭಾಶುಭದ ಬಗ್ಗೆ ವಿಷಯ ಹೇಳಬೇಕು ಅಂದಾಗ, ಕ್ಷಯವೃದ್ಧಿಯ ಬಗ್ಗೆ ತಿಳಿಸು ಅಂದಾಗ, ಬಿಸಿ ನೀರು ಚಪ್ಪೆ ನೀರಿನ ಬಗ್ಗೆ ಒಟ್ಟು ಸೇರಿದಾಗ ಆಗುವ ವ್ಯತ್ಯಾಸವನ್ನು ಹೇಳಿದ್ದವನು. ಚಪ್ಪೆ ತುಂಬ ನೀರು ಬಿಸಿಗೆ ಹಾಕಿದ್ರೆ ಚಪ್ಪೆ ಆಗತ್ತೆ. ಚಪ್ಪೆ ನೀರಿಗೆ ತುಂಬ ಬಿಸಿ ನೀರುಗಳನ್ನು ರಾಷ್ಟ್ರೀಯ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಅದು ಬಿಸಿ ಅನಿಸ್ತದೆ. ಹಾಗೆ ಹೀಗೆ ಅಂತ ಹೇಳಿ, ಒಳ್ಳೆದು ಮಾಡಿದರ ಮೇಲೆ ಕೆಟ್ಟದು ರಾಶಿ ಬಿದ್ದರೆ ಕೆಟ್ಟದೇ ಆಗ್ತದೆ, ಕೆಟ್ಟದ ರಾಶಿ ಮೇಲೆ ಒಳ್ಳೆದು ರಾಶಿ ಬಿದ್ದರೆ ಒಳ್ಳೇದಾಗತ್ತೆ ಅಂತ ನಮಗೊತ್ತುಂಟು. ಕಮ್ಮಿ ಯಾವುದುಂಟು, ಕಮ್ಮಿ ಕೆಟ್ಟದಾದ್ರೆ ಒಳ್ಳೆದು ಜಾಸ್ತಿ ಇದ್ರೆ ಅವನು ಒಳ್ಳೆಯವನಾಗ್ತಾನೆ, ಪುಣ್ಯಾತ್ಮನಾಗ್ತಾನೆ. ಅದೇ ಒಂದೊಮ್ಮೆ ಪುಣ್ಯ ಕಮ್ಮಿ ಇದ್ದು ಪಾಪ ಜಾಸ್ತಿ ಇದ್ರೆ, ಕೆಟ್ಟ ಜಾಸ್ತಿ ಇದ್ರೆ ಪಾಪಾತ್ಮನಿಸ್ತಾನೆ. ಅದರಿಂದ ಪಡೆದು 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 ಪಾಪವನ್ನು ಗುಡ್ಡೆ ಮಾಡುವ ಬದಲಿಗೆ, ಇದ್ದ ಪುಣ್ಯಗಳನ್ನೆಲ್ಲ ಕಳ್ಕೊಳ್ಳೋ ಬದಲಿಗೆ ಏನು ಏನಿತ್ತು ಅಂತ ನೋಡಿಕೊಂಡು ಇವನು ಒಂದಷ್ಟು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಸರಿ. ಹಾಗೆ ಮ್ಯೂಚುವಲಿ ದಾನ ಪಡೆಯುವುದರಲ್ಲಿ ಮಾತ್ರ ಅಲ್ಲ, ಅದರಿಂದ ದಾನವನ್ನು ಕೊಡಲಿಕ್ಕೂ ಕಲೀಲಿಕ್ಕೆ ಉಂಟು ಅಂತ ಕೃಷ್ಣ ಹೇಳ್ತಾನೆ. ಕೊಡಿರಿ ಕೊಡಿರಿ ಕೊಡಿರಿ, ಆದಷ್ಟು ಕೊಡಿರಿ. ಈಗ ಈಗ ನೀವು ಈ ಸೂತ್ರ ಹೇಳಿ ಆಯ್ತಲ್ಲ. ನಾನೊಂದು ಸರ್ತಿ ಒಂದು ಸೂತ್ರ ಹೇಳಿದ್ದೆ, ಭಾರತ ಪುರಾಣಗಳು ಹೇಳಿದ್ದೆ. ಏನು ಕೇಳಿದ್ರೆ, ಅದು ಸಹಜ, ಎಲ್ಲರಿಗೂ ಗೊತ್ತಿದೆ. ಇನ್ನು ಮುಂದೆ ಕೃಷ್ಣ ಒಂದು ಉಲ್ಲೇಖ ಮಾಡ್ತಾನೆ, ಬರ್ತದೆ ವೈಷ್ಣವ ಧರ್ಮದಲ್ಲಿ. ದೇವರ ಪೂಜೆಗೆ ಪುಷ್ಪ ಬೇಕು, ಸತ್ಯ. ಪುಷ್ಪವನ್ನು ಎಲ್ಲಿಂದ ತರುವುದು? ಅಂಗಡಿಯಿಂದ ಅಂತ ಹೇಳಿಬಿಟ್ರಿ ಯಾರು. ಅಂಗಡಿಯಿಂದ ತಂದರೆ, ಅಂಗಡಿಯಿಂದ ತಂದದ್ದು ಪುಷ್ಪ ಪೂಜೆ ಆಗುವುದಿಲ್ಲ, ಕ್ರಯ ಕೊಟ್ಟು ತಂದದ್ದು ಆಗುವುದಿಲ್ಲ. ಆದ್ರಿಂದ ಹಿಂದೆಲ್ಲ ಏನು ಗೊತ್ತು, ದೇವರ ಪ್ರದೇಶಗಳಿಗೆ ಹೋಗ್ಲಿಕ್ಕಿಲ್ಲ, ಕಾಡಿಗೆ ಹೋಗ್ಲಿಕ್ಕೆ. ಕಾಡು ಯಾರದ್ದು ಅಲ್ಲ ಅಂತ ಲೆಕ್ಕ. ಯಾರದ್ದು ಅಲ್ಲದ ಕಾಡಿಗೆ ಹೋಗಿ, ಈಗ ಸರ್ಕಾರದ್ದು ಅಂತ ಇಟ್ಕೊಳ್ಳಿ, ಹಿಂದೆಯೂ ಹಾಗೆ ರಾಜರ ಸುಪರ್ದಿಗೆ ಬಿಟ್ಟದ್ದು ಅಂತ. ಕಾಡಿಗೆ ಹೋಗಿ ಪುಷ್ಪ ತರಬೇಕು ಅವನು ದೇವರ ಪೂಜೆಗೆ.
ಬೆಳಿಗ್ಗೆ ಜಪ ಎಲ್ಲ ಮುಗಿಸಿ ಮಧ್ಯಾಹ್ನ ಪೂಜೆ ಮಾಡೋದು ಹಿಂದೆ ಎಲ್ಲ ಕ್ರಮ. ಅದಕ್ಕೋಸ್ಕರ ಆವತ್ತಿನ ಹೂವನ್ನು ತರಲಿಕ್ಕೆ ಕಾಡಿ ಹೋಗ್ತಿದ್ದ. ಹೂ, ಪತ್ರೆ, ಹಣ್ಣು ಇವೆಲ್ಲ ಕಿಸಲ ಎಲ್ಲ ತರಲಿಕ್ಕೆ ಹೋಗ್ತಿದ್ದ. ತಂದು ದೇವರಿಗೆ ಸಮರ್ಪಿಸಿ ಪೂಜಿಸಿ ಮತ್ತೆ ಅವನು ಊಟ ಆದಿಗಳು ಮಾಡಲಿಕ್ಕೆ ಹಿಂದೆ. ಆದ್ರಿಂದ ಅಂಗಡಿ ಇಟ್ಟು ಹೋಗುದು ಬೇಡ, ನಾವೇ ಇಲ್ಲಿ ಮಾರುತ್ತೇವೆ ಅಂಗಡಿ ಇಟ್ಟು ತಗೊಂಡ್ರೆ ಮಾರಿದ ಪುಷ್ಪ ದೇವರಿಗೆ ಆಗುವುದಿಲ್ಲ. ಈಗ ಏನಾದ್ರೂ ಒಂದು ಮಾಡಿ ಮಾರ್ಯಾರೆ, ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವನಿಗೊಂದು ಬದುಕಲಿಕ್ಕೆ ಬೇಕು. ಹೂವಾಡಿಗರ ಕೇರಿಯಲ್ಲಿ ಇರುವುದ್ರಿಂದ ಅವರಿಗೊಂದು ಬದುಕಾಯ್ತಲ್ಲ ನಾವು ಪಡೆಯುವುದರಿಂದ. ಹಾಗೊಂದು ಮಾಡಿ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಏನು, ಅವ್ರು ಹೇಳಿದ್ದಷ್ಟು ದುಡ್ಡು ಕೊಡ್ತಾನೆ. ಇದನ್ನ ನಾನು ಗಟ್ಟಿ ಹೇಳಿಬಿಟ್ರೆ ಏನಾಗ್ತದೆ, ಹೂವಾಡಿಗರಿಗೆಲ್ಲ ಕಿವಿ ಕೊಟ್ರೆ ಅವ್ರು ಇಷ್ಟ ಬಂದದ್ದು ರೇಟ್ ಹೇಳ್ತಾರಲ್ವಾ. ಚೌಕಾಶಿ ಮಾಡ್ಲಿಕ್ಕೆ ಇಲ್ಲ. ಅವ್ರು ಎಷ್ಟು ಹೇಳ್ತಾರೆ, ಒಂದು ಬುಟ್ಟಿಗೆ 5,000 ಹೇಳ್ತಾರೆ, 5,000 ಕೊಡ್ತಾರೆ. ಅದೇಂತ ಒಂದು ಬುಟ್ಟಿಯಿಂದ ಒಂದು ಹೆಡಿಗೆ ಅಂದ್ರೆ ಇಷ್ಟು ಸಣ್ಣ ಹೆಡಿಗೆ, ಕೈಯಲ್ಲಿ ಹಿಡಿಯುವ ಹೆಡಿಗೆ, ಅದಕ್ಕೆ ನಾವು ಹೆಡಿಗೆ ಹೇಳ್ತೇವೆ ಬುಟ್ಟಿಯಿಂದ. ಕೈ ಬುಟ್ಟಿ, ಒಂದು ಕೈ ಬುಟ್ಟಿ ಪುಷ್ಪಕ್ಕೆ 5,000 ರೂಪಾಯಿ ಕೊಡ್ತೀರಾ? ತಯಾರಿದ್ದೀರಾ? ಅವನು ಹೇಳಿದ ರೇಟ್ ಕೊಟ್ಟು ತಂದ್ರೆ ನೀವು ಪುಷ್ಪ ತಗೊಂಡು ಪೂಜೆ ಮಾಡಬಹುದು ಅಂತ ದೇವರು ಹೇಳಿಬಿಟ್ಟ. ಈಗ ಸಿಕ್ಕಿಬಿದ್ದೇವೆ ನಾವು. ಯಾಕೆ? ಈ ಸೊಲ್ಲನವನು ಕಿವಿಗೆ ಸೇರಿಸಿಬಿಡಿ. ಕ್ರಯ ಮಾಡಿದ ಪಡೆದುಕೊಂಡ ಪುಷ್ಪ ದೇವರಿಗೆ ಆಗುವುದಿಲ್ಲ. ಒಂದೊಮ್ಮೆ ಹೂವಾಡಿಗೆ ಹೇಳಿದ್ದಷ್ಟು ದುಡ್ಡು ಕೊಟ್ರೆ ಆಗ್ತದೆ ಹೇಳಿದ್ರೆ ಅವನಿಗೆ ಭಾರಿ ಖುಷಿ. ಅವನು 10,000 25,000 ಏನು ಹೇಳಿ ಅವನು ಒಂದು ಚಿನ್ನ ಪವನ್ 1 ಗ್ರಾಮ್ ಪವನ್ ಹೇಳಿಯಾನ, ಅವನು 10 ಗ್ರಾಮ್ ಪವನ್ ಹೇಳಿಯಾನು, ಚಿನ್ನ 10 ಪವನ್ ಹೇಳಿಯಾನು, ಯಾವುದೇ ರೇಟನ್ನು ಅವನು ಹೇಳಿಯಾನು. ಕೊಡ್ತೀರ ಈಗ? ಆದ್ರಿಂದ ಈ ಸೊಲ್ಲು ಅವನ ಕಿವಿಗೆ ಯಾರು ಗಟ್ಟಿಯಾಗಿ ಹಾಕಲಿಲ್ಲ. ಹೂವಾಡಿಗರು ಹೇಳಿದ್ದೇ ದೇವರಿಗೆ ಆದ್ರೇನಾಯ್ತು, ನಾವು ಚೌಕಾಶಿ ಮಾಡ್ತೇವೆ, ಅವನೊಂದು ರೇಟ್ ತರ್ತಾನೆ, ವ್ಯವಹಾರವನ್ನು ನೋಡ್ತಾನೆ. ಹಾಗಾಗಿ ಮತ್ತೆ ಮನೆ ಯಥಾ ಪ್ರಕಾರ ನಮಗೆ ಪುಣ್ಯ ಬರೋದಿಲ್ಲ, ಪಾಪ ಬರ್ತದೆ. ಹೀಗೆ ದಾನ ಮಾಡಿ ಅಂದ ತಕ್ಷಣ ಕೃಷ್ಣ, ನಿಮ್ಮಲ್ಲಿ ಇರತಕ್ಕ ಸೊತ್ತು ಹೆಚ್ಚು ಜನರಿಗೆ ಬೇಕಾಗ್ತದೆ ಕೆಲವರಿಗೆ, ಆಗ ಅವರು ನಿಜವಾಗಿ ತಗೊಳ್ಳುತ್ತಾರೆ. ತಗೊಳ್ಳೋ ಮೂಲಕ ನಿಮಗೆ ಪುಣ್ಯ ಬಂದೇ ಬರ್ತದೆ. ಅವರು ಅದನ್ನು ಒಳ್ಳೆ ಕೆಲಸ ವಿನಿಯೋಗಿಸುವುದರಿಂದ. ಹಾಗೆ ಅರ್ಥ ಮಾಡಿಕೊಂಡು ಹೋಗ್ಲಿಕ್ಕೆ. ನೀವೊಬ್ಬರಿಗೆ ಒಂದಿಷ್ಟು ತೆಂಗಿನಕಾಯಿ ಕೊಟ್ರೆ ಆ ತೆಂಗಿನಕಾಯಿಯನ್ನು ಅವನು ಒಳ್ಳೆಯ ರೀತಿಯಿಂದ ಅಡುಗೆ ಮಾಡಿ ಅತಿಥಿಗಳಿಗೆ ಪಾಯಸವಾಗಿ ಬಡಿಸಿದ್ರೆ ಅವನಿಗೆ ಬಂದಿರತಕ್ಕ ಪುಣ್ಯಗಳು ನಿಮಗೆ ತೆಂಗಿನಕಾಯಿ ಕೊಟ್ಟಕ್ಕೆ ಪುಣ್ಯ ಬಂದದ್ದಕ್ಕೆ ಅವರಿಗೆ ಪಾಯಸ ಹಾಕಿದ ಪುಣ್ಯ ಬಂದಿರ್ತದೆ, ಅದಕ್ಕಿಂತ ಜಾಸ್ತಿ ಆಗಿರ್ತದೆ. ಅದೊಂದು 10 ಅಂಶ ನಿಮಗೆ ಬಂದರೂ ಪರವಾಗಿಲ್ಲ, ಅವನಿಗೆ 80 ಅಂಶ ಉಂಟಲ್ಲಿ. ತೆಂಗಿನಕಾಯಿ ತಗೊಂಡ್ರು ಅದನ್ನು ವಿನಿಯೋಗಿಸುವ ರೀತಿ ಅತಿಥಿಗಳಿಗೆ ಊಟ ಹಾಕಿ ಕೊಡುವಾಗಲೇ ಹಾಗೆ ಹೇಳ್ತಾನೆ ಇವನು, ಊಟ ಹಾಕಿ ಒಂದು 10 ಜನರಿಗೆ ತಗೊಂಡು ಹೋಗಿ ಅಂತ ನೋಡಿ. ಹೀಗೆ ಪುಣ್ಯಗಳ ಏರುಪೇರುಗಳನ್ನು ನೋಡಲಿಕ್ಕೆ ಬರುವಲಿಕ್ಕೆ ಆಗಿ ಕೇವಲ ದಾನ ಧರ್ಮವೇ ಧಿಕ್ಕಾರ ಅಂತ ಹೇಳುವಷ್ಟೇನಿಲ್ಲ. ಪರತ್ರೈತಮಿಚ್ಛತ, ಪುಣ್ಯ ಪಾಪಗಳಿಂದಾಗಿ ಪರಲೋಕದಲ್ಲಿ ಅತ್ಯಂತ ಎತ್ತರದಲ್ಲಿ ಅವನು ಬದುಕಲಿಕ್ಕೆ ಇರ್ಲಿಕ್ಕೆ ಹೋಗಿ ಈ ಲೋಕದಲ್ಲಿ ಆದಷ್ಟು ತ್ಯಾಗಕ್ಕೆ, ದಾನಕ್ಕೆ. ಹಾಗಾಗಿ ಯಾರ್ಯಾರಿಗೋ ಏನೇನೋ ಕೊಡ್ಲಿಕ್ಕಿಲ್ಲ, ಸ್ವಲ್ಪ ನೋಡಿಕೊಡ್ಲಿಕ್ಕೆ ಉಂಟೇನೋ ಮಾತುಗಳು ಮುಂದೆ ಬರ್ತಾವೆ. ವೇದ ವಿದ್ಯಾ ವದಾತೇಷು ಸದಾ ಶೂದ್ರಾನ್ನ ವರ್ಜಿಷು ಪ್ರಯತ್ನೇನ ವಿದಾತವ್ಯ ಮಹಾದಾನಮಯೋ ನಿಧಿ. ನೋಡಿ ಹೇಗೆ ಉಂಟು ಈಗ. ಇದು ದೊಡ್ಡ ದಾನ ಎನ್ನುವುದೊಂದು ದೊಡ್ಡ ಸಂಗತಿ. ಇದು ಡೆಪಾಸಿಟ್ ಇಟ್ಟಾಗಿ, ಇದು ಕೊಪ್ಪರಿಗೆ. ಹೌದು, ಯಾರಿಗಿದು ಕೊಪ್ಪರಿಗೆ? ಯಾರು ಕೊಪ್ಪರಿಗೆಯೋ ಅದವರಿಗೆ ಕೊಪ್ಪರಿಗೆ. ಇದು ಯಾರು ನಮಗೆ ಬೇಕು ಕೇಳಿದ್ರೆ ವೇದ ವಿದ್ಯಾವದಾತೇಷು ಅಂತಾರೆ. ಯಾರು ವಿದ್ಯಾವಂತನೋ ಅವನಿಗೆ ದಾನ ಕೊಡಿ. ಈಗ ನಾವು ಸಿಕ್ಕಿಬಿದ್ದೆವು. ಯಾಕೆಂದ್ರೆ ಪುಣ್ಯ ಇಲ್ಲದವನಿಗೆ ದಾನ ಕೊಟ್ಟು ಪ್ರಯೋಜನ. ನಿಮಗೇನು ಬರಬೇಕು? ದಾನದಿಂದ ಪುಣ್ಯ ಬರಬೇಕಲ್ವಾ? ಒಬ್ಬ ಪುಣ್ಯಾತ್ಮ ಅಂತ ಗೊತ್ತಾಗುವುದು ಹೇಗೆ ನಿಮಗೆ? ಅವನಲ್ಲಿ ಪುಣ್ಯ ಉಂಟು ಅಂತ ಗೊತ್ತಾಗುವುದು ಹೇಗೆ? ಅದು ಬಾವಿಯಲ್ಲಿ ನೀರು ನೋಡಿದ ಹಾಗೆಯ? ಕಿಸೆಯಲ್ಲಿ ದುಡ್ಡು ನೋಡಿದ ಹಾಗೆಯ? ಅಲ್ಲಲ್ಲ, ಗೊತ್ತಾಗುವುದು ಹೇಗೆ? ಅದನ್ನ ಅತೀಂದ್ರಿಯವಾದ ಪುಣ್ಯ ಉಂಟು ಅಂತ ಗೊತ್ತಾಗಲಿಕ್ಕಿಲ್ಲ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಅವನು ವಿದ್ಯಾವಂತನ ಅಂತ ತಿಳ್ಕೊಳ್ಬೇಕು. ಇವತ್ತೆಲ್ಲ ಸರ್ಟಿಫಿಕೇಟ್ ತುಂಬಾ ಜನರಲ್ಲೇ ಉಂಟು, ವಿದ್ಯಾವಂತ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಇವರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ವೇದ ವಿದ್ಯಾವದಾತೇಷು ಅಂತ ಹೇಳಿದ್ರು. ಅವನಿಗೆ ವೇದ ವಿದ್ಯೆ ಬರ್ತದ ಅಂತ ಕೇಳಿ, ವೇದ ವಿದ್ಯೆ ತಿಳ್ಕೊಂಡಿದ್ದಾನ ಅಂತ ನೋಡಿ. ಅವನಿಗೆ ಅರ್ಥ ಆಗಿದೆ, ವೇದದಲ್ಲಿ ಯಾರನ್ನು ಹೇಳ್ತಾರೆ ಅಂತ ಗೊತ್ತುಂಟ ಅಂತ ನೋಡಿ. ಅಯ್ಯೋ, ಎಷ್ಟೋ ಜನರಿಗೆ ವೇದದಲ್ಲಿ ದೇವರನ್ನು ಹೇಳ್ತಾರೆ ಎನ್ನುವುದೇ ಗೊತ್ತಿಲ್ಲ. ಅದೇ ಎಲ್ಲರನ್ನೂ ಹೇಳ್ತಂತ ತಿಳ್ಕೊಂಡಿದ್ದಾನೆ. ಕೃಷ್ಣ ಮೊದಲೇ ಹೇಳಿದ್ದಾನೆ, ವೇದದಲ್ಲಿ ನಾನಲ್ಲದೆ ಇನ್ಯಾರು ಇಲ್ಲ ಮುಖ್ಯವಾಗಿ ಅಂತ. ವೇದೈಶ್ಚ ಸರ್ವೈರಹಮೇವ ವೇದ್ಯ. ಅದನ್ನ ಯಾವನೇ ಒಬ್ಬ ಹೇಳಿದ್ದಾನೆ. ಅದಕ್ಕೆ ವೇದವನ್ನು ಬಳಸ್ತಾನೆ, ವೇದವನ್ನು ಉಚ್ಚರಿಸ್ತಾನೆ, ವೇದವನ್ನು ಇಟ್ಕೊಂಡಿದ್ದಾನೆ ಹೇಳಿದ್ರೆ ಅವನು ಪ್ರಧಾನವಾಗಿ ಆ ವೇದದಲ್ಲಿ ನಾರಾಯಣನನ್ನು, ಭಗವಂತನನ್ನು, ಕೃಷ್ಣನನ್ನು ಹೇಳಿದ್ದಾನೆ, ಹೇಳುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು, ತಿಳಿಸಿಕೊಡಬೇಕು, ಒಪ್ಪಿಕೊಂಡಿರಬೇಕು.
ಎಲ್ಲರೂ ಒಂದೇ ಅಲ್ಲ. ಕೃಷ್ಣ ಯಾಕೆ ಹೇಳ್ತಾನೆ ಅಂದ್ರೆ ವೇದ ಇಷ್ಟ ಸರ್ವೈರಹಮೇವ ವೇದ್ಯ ಹೇಳುವವ ಪ್ರಧಾನವಾಗಿ ಹೇಳ್ತಾನೆ ದ್ವಾಯುಮೌ ಪುರುಷೋ ಲೋಕೆ ಅಂತ ಹೇಳಿ, ಕ್ಷರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ ಅಂತ ಹೇಳಿ, ಉತ್ತಮ ಪುರುಷತ್ವನ್ಯ ಪರಮಾತ್ಮ ದ್ವಿಧಾರತ ಅಂತ ಹೇಳಿ, ಅದು ನಾನೇ. ವೇದೇಚ ಲೋಕೆ ವೇದೇಚ ಪ್ರಚಿತಃ ಪುರುಷೋತ್ತಮ. ಆದ್ರಿಂದ ಭಗವಂತ ಹೇಳ್ತಾನೆ ವೇದದಲ್ಲಿ ಅನೇಕ ದೇವತೆಗಳ ಬಗ್ಗೆ ಮಾತು ಇದೆ, ಆದ್ರೆ ಆ ಎಲ್ಲ ದೇವತೆಗಳು ನನ್ನ ಅಂಡರ್ ಇದ್ದಾರೆ, ಅವರೆಲ್ಲರಿಗಿಂತ ಸುಪ್ರೀಂ ನಾನಿದ್ದೇನೆ, ಅವರೆಲ್ಲ ನನ್ನ ಪರಿವಾರದವರು. ಅದನ್ನು ವೇದದಲ್ಲಿ ಎಲ್ಲರನ್ನೂ ಹೇಳಿದೆ ಅಂತ ಹೇಳಬೇಡಿ, ವೇದದಲ್ಲಿ ಎಲ್ಲರನ್ನೂ ಕೃಷ್ಣನ ಪರಿವಾರರನ್ನಾಗಿ ಹೇಳಿದ್ದ. ಕೃಷ್ಣನ ಉಪಾಸನೆಗಾಗಿ ಅವರನ್ನು ತಿಳಿಸಿದ್ದಾರೆ. ನಮಗೆ ಯಾರು ಕೃಷ್ಣನಿಗೆ ಪೂರ್ವ ದಿಕ್ಕಿನಲ್ಲಿ ಬಂದ್ರು ಕೇಳಿದ್ರೆ ಇಂದ್ರ ಹೇಳಲಿಕ್ಕೋಸ್ಕರ ಇಂದ್ರ ಎಂತವನ್ನೊಂದು ಶುರು ಮಾಡಿದ್ದಾರೆ ಹೊರತುಪಡಿಸಿ ಅದರಲ್ಲಿಯೂ ವಿಷ್ಣುವಿನ ಅರ್ಥ ಇದೆ, ಅದು ವಿಷಯ ಬೇರೆ. ಭಗವಂತನ ರೂಪಗಳೇ ಚಿಂತನೆ ಇರುವುದು ಅದು ಆಗಲಿ. ಆದರೂ ಸಮಾಕರ್ಷ ಆದಂತ ವೇದ ಚಿಂತನೆಗೆ ಒಂದು ಸೂತ್ರವನ್ನು ವೇದವ್ಯಾಸ ಹೇಳುವ ಮೂಲಕ ಇತರರು ವೇದಕ್ಕೆ ಅರ್ಥ ಆಗ್ತಾರೆ ದೇವರ ನಂತರದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರಧಾನ ಭಗವಂತನ ಅರ್ಥವನ್ನು ಒಪ್ಪಿಕೊಳ್ಳದ, ಇಟ್ಟುಕೊಳ್ಳದ, ನೋಡಿಕೊಳ್ಳದ, ಅಷ್ಟಾದರೂ ಅರ್ಥದ ನೆಲೆಯಲ್ಲಿ ನಿಲ್ಲುಕೊಳ್ಳದವನು ವೇದ ವಿದ್ಯಾವಂತ ಅಲ್ಲ. ಹಾಗಂತವರಿಗೆ ಕೊಟ್ಟಿಯೇನು ಪ್ರಯೋಜನ ಇಲ್ಲ. ಯಾಕೆ? ನಮಗೆ ಆ ಉದ್ದೇಶ ಏನಿತ್ತು ದಾನದ್ದು? ನಮ್ಮ ಪಾಪ ಹೋಗಬೇಕು ಅಂತಿತ್ತು, ಪುಣ್ಯ ಬರಬೇಕು ಅಂತಿತ್ತು. ಈಗ ಪಾಪವೂ ಹೋಗಲಿಲ್ಲ, ಪುಣ್ಯವೂ ಬರಲಿಲ್ಲ. ಯಾಕೆ? ಅಯೋಗ್ಯನಿಗೆ ಕೊಟ್ರಿ ನೀವು. ಅದ್ರ ಮೊದಲು ವೇದವನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಲಿಕ್ಕೆಲ್ಲ, ಉಚ್ಚಾರಣೆ ಮಾಡಲಿಕ್ಕೆ ಗಿಳಿಯು ಮಾಡ್ತದೆ, ಬೇರೆ ಹಕ್ಕಿಗಳು ಮಾಡ್ತವೆ. ನಾನು ಕೆಲವೆಲ್ಲ ಕ್ಲಿಪ್ಸ್ ನೋಡಿದ್ದೇನೆ. ಕೆಲವು ಹಕ್ಕಿಗಳು ಯಾವ್ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಅವರ ಭಾಷೆಯಲ್ಲಿ ಆಯಾ ಭಾಷೆದ ಹಕ್ಕಿ ಮಾತಾಡ್ತದ್ದು, ಎಲ್ಲ ಹೇಳ್ತದ್ದು. ಆ ವೇರಿಯೇಷನ್ಸ್ಗಳಲ್ಲಿ ಛಂದಸ್ಸಿನ ವರಸೆಯಲ್ಲೇ ಹೇಳಿದದು. ಅದು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಆದ್ರೆ ಆ ಹಕ್ಕಿ ಆ ಭಾಷೆದ್ದೇ ಚೆನ್ನಾಗಿ ಹೇಳಿದೆ. ಅದು ಇಡೀ ಒಟ್ಟು ಮಾಡಿ ಒಂದು ಶ್ಲೋಕದಷ್ಟೇ ಹೇಳ್ತದೆ ಅದು, ನಾನು ಕೇಳಿದ್ದೆ. ಅದನ್ನ ಉಚ್ಚಾರಣೆಯಿಂದಲೇ ದೊಡ್ಡ ಸಂಗತಿ ಹೇಳಲಿಕ್ಕೆ ಹೋಗಬೇಡಿ, ವ್ಯರ್ಥ. ತಮಾಷೆ ಮಾಡಿದ್ದಾರೆ ವೇದ ವಿದ್ಯಾವಂತರು. ಏನು ಅಂತ, ಕತ್ತೆಯ ಬೆನ್ನ ಮೇಲೆ ಗಂಧದ ಕೊರಡಿಟ್ಟಿದ್ದಾರೆ, ಅದಕ್ಕೇನು ಅದು ಪರಿಮಳ ಬರ್ತದ, ಮೂಸಿದೆ, ಅದು ಗೊತ್ತಾಗ್ತದೆ, ಇದು ಗಂಧ, ಇದು ದೇವರ ಸೇವೆ ಹೋಗ್ತದೆ, ಗೊತ್ತುಂಟ. ನಿನ್ನೆ ಕಟ್ಟಿಗೆ ಹೊತ್ಕೊಂಡು ಬಂದಿತ್ತು ಅಡುಗೆಗೆ, ಇವತ್ತು ಗಂಧದ ಕೊರಡು ಬಂದಿದೆ, ಎರಡು ಒಂದೇ. ಅದಕ್ಕೆ ಕೇವಲ ಭಾರಹರ ಅಂತ ತಮಾಷೆ ಮಾಡ್ತಾರೆ. ಅದನ್ನ ವೇದವನ್ನು ಹೇಳಿದ್ದರಿಂದಲೇ, ಕುತ್ತಿಗೆಯಲ್ಲಿ ಹೊತ್ಕೊಂಡದ್ದರಿಂದಲೇ ಅಯ್ಯೋ ವೇದ ವಿದ್ವಾಂಸ, ವೇದಮೂರ್ತಿ, ವೇದ ಪುರುಷ, ಅದೆಲ್ಲ ಅರ್ಥ ಕೊಡ್ಲಿಕ್ಕೆ ಬರಬೇಡಿ. ಅದರಲ್ಲಿ ಭಗವಂತನನ್ನು ಪ್ರತ್ಯಕ್ಷವಾಗಿ, ಸ್ಪಷ್ಟವಾಗಿ, ಉತ್ತಮವಾಗಿ ಹೇಳಿದ್ದಾರೆ ಎನ್ನುವುದನ್ನಾದರೂ ಅಟ್ಲೀಸ್ಟ್ ಅಂತವನಿಗೆ ನಿಮ್ಮ ದಾನ ಇರಲಿ ಅಂತ ಕೃಷ್ಣ ಬಾಯ್ಬಿಟ್ಟು ಹೇಳಿಬಿಟ್ಟ. ಅದನ್ನ ದಾನ ಧರ್ಮದ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುವುದೇ ಇಲ್ಲ ಕೆಲವರು. ಯಾಕೆಂದ್ರೆ ಇಂಥದ್ದೆಲ್ಲ ಫಿಟ್ಟಿಂಗ್ಸ್ಗಳೇ ಇರ್ತಾವೆ ಅಂತ ಅದು ಅವರಿಗೆ ಆಗುದಿಲ್ಲ, ಡೈಜೆಸ್ಟ್ ಆಗುದಿಲ್ಲ. ಹೇಳ್ತಾರೆ ಏನಾದ್ರು ಕೃಷ್ಣನ ಮುಂದೆ ಮಾತಾಡ್ತಾನೆ ನೋಡಿ, ಅದಕ್ಕೂ ಅರ್ಥ ಕೊಡ್ತಾ ಬರ್ತೇನೆ ಈ ಗೆರೆಗಳಿಗೆ. ಏನಂತ ನೋಡ್ಲಿಕ್ಕೆ ಹೇಳ್ರಿ, ಖಾಲಿ ಬ್ರಾಹ್ಮಣನಾದ್ರೆ ಸಾಕು. ರೈಟ್, ಐ ಗೆಟ್. ಬ್ರಾಹ್ಮಣನಾದ್ರೆ ಸಾಕು ದಾನಕ್ಕೆ ಯೋಗಿ. ಯಾರು? ಕೃಷ್ಣನೇ ಹೇಳ್ತಾನೆ, ನಾನು ಹೇಳ್ತೇನೆ. ಬ್ರಾಹ್ಮಣ ದೈವತಮ್ಮ, ಅದು ಕೃಷ್ಣನ ಗೆರೆ. ಆದ್ರೆ ಏನು ಬ್ರಾಹ್ಮಣ ಅಂದ್ರೆ ಏನು? ಬ್ರಹ್ಮ ಅಣತಿ. ಬ್ರಹ್ಮ ಅಂದ್ರೆ ಏನು? ವೇದ. ವೇದವನ್ನು ಭಗವಂತನ ಚಿಂತನೆಯಲ್ಲಿ ಇಟ್ಟುಕೊಂಡವ ಅಂತ. ಬ್ರಹ್ಮ ಅಂದ್ರೆ ಏನು? ಭಗವಂತ. ಭಗವಂತನನ್ನು ಚೆನ್ನಾಗಿ ವೇದದಲ್ಲಿ ಅರಿತವ ಅಂತ ಅರ್ಥ. ವೇದದಲ್ಲಿ ಭಗವಂತನನ್ನು ಕಂಡವ, ಭಗವಂತನನ್ನು ವೇದದಲ್ಲಿ ಕಂಡವ, ಅವನು ಬ್ರಾಹ್ಮಣ. ವೇದದೆಡೆಗೆ ಸಾಗಿದವ, ವೇದದ ಮೂಲಕ ದೇವರೆಡೆಗೆ ಸಾಗಿದವ, ವೇದದಲ್ಲಿ ಭಗವಂತನನ್ನು ಕಂಡು ಸಂಭ್ರಮಿಸಿದವ ಅಂತ. ಸರಿ, ಕೃಷ್ಣ ಹೇಳಿ ಸರಿ. ಬ್ರಾಹ್ಮಣೋ ದೈವತಮ್ಮೋದು ಇಲ್ಲಿದ್ದೇ ಗೆರೆ, ದಾನ ಪರಮದ್ದೇ ಗೆರೆ ಇದು ಕೃಷ್ಣನ, ಏನಲ್ಲ. ಆದ್ರಿಂದ ಎಲ್ಲೆಡೆಯಲ್ಲೂ ಕೃಷ್ಣನ ಗೆರೆಯಲ್ಲಿ ಮಾತು ಒಂದೇ ಬಗೆಯಿದೆ, ಚಿಂತನೆ ಒಂದೇ ರೀತಿಯಾಗಿ ಬಂದಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದಾನ ಧರ್ಮಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಆಗತ್ತೆ. ಭಗವಂತನ ಜಪತೋ ನಾಸ್ತಿಪಾತನ ಹೇಳಿದ ಅದೇ ನಾರಾಯಣ ನಾರಾಯಣ ಹೇಳಿಕೊಳ್ಳಿ, ಚಿಂತನೆ ಮಾಡಿ ಭಗವಂತನ. ಇನ್ನು ಕೃಷ್ಣನೇ ಮುಂದೆ ಹೇಳ್ತಾನದು. ಮತ್ತೆ ಇನ್ನೊಂದು ಗೆರೆ ಕೊಟ್ಟ ಇಲ್ಲಿ, ವೇದ ವಿದ್ಯಾವದಾತೇಶು ಒಂದು ಕೊಟ್ಟ. ಅಂದರೆ ವೇದದ ವಿದ್ಯೆಯಲ್ಲಿ ಎಚ್ಚರವನ್ನು ಪಡೆದವನು, ಶೈನಾದವನು, ಶೌಚವನ್ನು, ಶುದ್ಧತೆಯನ್ನು, ತನ್ನ ಬೆಳಕನ್ನು ಕಂಡುಕೊಂಡವನು ಅಂತ. ಹಾಗಾಗಿ ವೇದದ ವಿದ್ಯೆ ಅಂದ ತಕ್ಷಣ ಅರಿವು ಅಂತ ಗ್ಯಾರಂಟಿ ಆಗತ್ತೆ. ಇನ್ನೊಂದು ಮಾತಾಡ್ತಾರೆ, ಸದಾ ಶೂದ್ರಾನ್ನವರ್ಜಿಷು ಅಂತ. ಇದು ವಿಚಾರದ ಬಗ್ಗೆ ಹೇಳಿದ, ವೈಚಾರಿಕ ಕ್ರಾಂತಿ ವೇದದ ಚಿಂತನೆಯಲ್ಲಿ ಹೇಳಿದ, ದೇವರ ಎಚ್ಚರದಲ್ಲಿ. ಇನ್ನು ಆಚಾರದಲ್ಲಿ ಹೇಳುತ್ತಾನೆ, ಆಹಾರದಲ್ಲಿ ಹೇಳುತ್ತಾನೆ, ಹೊಟ್ಟೆಯಲ್ಲಿ ಹೇಸಿಗೆ ಇರಬಾರದು ಅಂತ ಹೇಳಿಬಿಟ್ಟು. ಅಸಂಸ್ಕೃತರಾದವರ ಕೈ ತೊಳಿಬೇಕು ಅಂತಾಗಲಿ, ಎಂಜಲು ಮಾಡಬಾರದು ಅಂತಾಗಲಿ, ಇದೇನು ಗೊತ್ತಿಲ್ಲದಂತವರ ಊಟ
ಹಾಕಿಕೊಳ್ಳಬೇಡ ಹೊಟ್ಟೆಯಲ್ಲಿ ಅಂತ. ಈಗ ತಟ್ಟೆ, ಇವತ್ತು ಮಂಚ ಸಂಸ್ಕೃತಿ, ಟೇಬಲ್ ಸಂಸ್ಕೃತಿ ಬಂದಿದೆ ನಮ್ಮ ಹತ್ತಿರ. ಅದನ್ನು ಸಂಸ್ಕೃತಿ ನಾನು ಹೇಳುವುದಿಲ್ಲ, ಶಬ್ದ ಹೇಳುವಾಗ ಹೇಳಬೇಕಾಗತ್ತೆ. ಟೇಬಲ್ ಊಟ ದೇವಸ್ಥಾನದ ಜಾತ್ರೆಯಲ್ಲಿಯೇ, ಅಂಗಳದಲ್ಲಿಯೇ, ಚಾವಡಿಯಲ್ಲಿ, ಪೌಳಿಯಲ್ಲಿ, ಸುತ್ತಿನಲ್ಲಿಯೇ ಟೇಬಲ್ ಹಾಕಿ ಊಟ ಹಾಕ್ತಾರೆ. ಕೆಲವೇ ನೆಂಟ ಹೇಳುತ್ತಾನೆ, ಪಾಪ ಭಕ್ತರಿಗೆ ಕೂತ್ಕೊಳ್ಳಿಕ್ಕೆ ಸೊಂಟ ಸರಿ ಇಲ್ಲ, ಕಾಲು ಮಡಿಚಲಿಕ್ಕೆ ಬರುವುದಿಲ್ಲ, ಭಕ್ತರಿಗೆ ಪ್ರಸಾದ ಹಂಚಲಿಕ್ಕೆ ಅವರು ಹೇಗೆ ತಗೊಳ್ತಾರೆ ಹಾಕಿ ಕೊಡಬೇಕು ಅಂತ, ಭಕ್ತರಿಗೆ ಅಂತ ನಾನು ಹೇಳಿದ ಭಕ್ತರಿಗೆ ಕೈಯಲ್ಲಿ ಕೊಟ್ಟು ಕಳಿಸಿ. ಸೊಂಟ ಸರಿ ಇಲ್ಲದವರಿಗೆ, ಕಾಲು ಮಡಿಚಲಿಕ್ಕೆ ಬಾರದವರಿಗೆ ಸಹಜವಾಗಿಯೇ ದೇವರ ಪ್ರಸಾದವನ್ನು ಕೊಡಬೇಕು, ಪಡಿಬೇಕೆನ್ನುವ ಹಂಬಲ ಇದ್ದಿದ್ರೆ ಅವ್ರ ಕೈಯಲ್ಲಿ ತಗೊಂಡು ಹೋಗ್ಲಿ. 10 ಜನರು ಒಟ್ಟು ಸೇರುವ ಒಂದು ಟೇಬಲ್ ಅಲ್ಲಿ ಊಟ ಮಾಡುವ ಸಂಸ್ಕೃತಿ ಅದು ಅದಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲರೂ ಎಂಜಲು ತಿನ್ನುವಂತೆ, ಅಲ್ಲಿ ಎಂಜಲು ಮಾಡುವಂತೆ. ಆ ತಟ್ಟೆಯನ್ನು ಹಾಗೆ ಮಡಿಚಿಡ್ತಾರೆ, ಮತ್ತೆ ಟೇಬಲ್ ಅನ್ನು ಅದರ ಮೇಲೆ ರಾತ್ರಿ ಹೂವಿನ ಪೂಜೆಗೆ ಡೆಕೋರೇಷನ್ ತಂದು ಪುಷ್ಪಗಳನ್ನು ಹಾಕಿರ್ತಾನೆ. ಅದನ್ನೇ ಅವನು ಎತ್ತಿ ಹಿಡಿದು ಮೇಲಕ್ಕೆ ಕಟ್ತಾನೆ. ಆ ಕಟ್ಟುವವನು ಬಾಯಲ್ಲಿ ಕಚ್ಚಿಕೊಂಡೇ ಕಟ್ತಾನೆ. ಅದ್ಭುತ ಇದೆ. ಇದು ದೇವರ ವೈಭವ. ಇದು ಬೇಕೇ ಕೇಳ್ತಾನೆ. ಇದನ್ನು ಉಲ್ಲೇಖ ಮಾಡಿದ ಕೃಷ್ಣ. ಸದಾ ಶೂದ್ರಾನ್ನ ವರ್ಜಿಸು ಅಂದ. ಯಾವತ್ತು ನೋಡಿದ್ರೂ ಅವನ ಹೊಟ್ಟೆಯೊಳಗೆ ಹೇಸಿಗಿರಬಾರದು. ಸಹಜವಾಗಿ ಸಣ್ಣದಾಗಿ ಒಂದು ಶಬ್ದ ನಾನು ಹೇಳುವುದಾದ್ರೆ, ಟೋಟಲ್ ಶಬ್ದ ತರೋದಾದ್ರೆ ಹೋಟೆಲ್ ಅಂತ. ಹೋಟೆಲ್ ಯಾರು ಹೋಗುವುದಿಲ್ಲ, ಹೋಟೆಲ್ನಂತೆ ಯಾರು ತಿನ್ನುವುದಿಲ್ಲ, ಹೋಟೆಲ್ ಯಾರು ಅಲ್ಲವೋ ಅವನು ಬಚಾವ್. ನನಗೆ ಈಗ ಪಾಪ ಪುಣ್ಯಗಳ ಸಂಕ್ರಮಣಕ್ಕೆ ಕಾರಣ ಬರತಕ್ಕ ದಾರಿ ತೋರಿಸಿಕೊಟ್ಟು, ಈಗ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ದಾನವನ್ನು ಪಡೆಯುವುದು. ಯಾಕೆ? ನಿಮಗೆ ಗ್ಯಾರಂಟಿ ಉಂಟು ಏನು ಅಂತ, ಅದು ಪುಣ್ಯ ಬರುವುದೂ ಇಲ್ಲ, ಪಾಪ ಹೋಗ್ಲಿಕ್ಕೂ ಇಲ್ಲ ಅಂತ. ಮತ್ತೆ ಕೊಟ್ಟದ್ದು ಗ್ಯಾರಂಟಿ. ಯಾಕೆಂದ್ರೆ ಪಡೆಯುವವನು ಹೋಟೆಲ್ ಹೋಗದವನಾಗಿರ್ಬೇಕಲ್ಲ, ಹುಡುಕುವುದಿಲ್ಲ ಅವನನ್ನು. ವೇದದಲ್ಲಿ ದೇವರನ್ನು ಒಪ್ಪಿಕೊಂಡವನಾಗಬೇಕಲ್ಲ, ಅದೆಲ್ಲ ಸುಳ್ಳೆ ಅಂತ ಮುಗಿದು. ವೇದವೇ ಸಿಗಿದವರು ಕಮ್ಮಿ, ಆ ವೇದದಲ್ಲಿ ದೇವರನ್ನು ಹುಡುಕಿದವರು ಮತ್ತಷ್ಟು ಕಮ್ಮಿ. ಅದರಲ್ಲಿಯೂ ಹೋಟೆಲ್ಗೆ ಹೋಗದವರು ಹೇಳಿದ್ರೆ ಇನ್ನು ಯಾರು ಬರೋದಿಲ್ಲ ಅಂತ ಅಲ್ಲಿ ಮುಗಿದೋಯ್ತು. ನಮ್ದೆಲ್ಲ ಮಾಸ್ ಫೀಡಿಂಗ್ ಆದ್ರಿಂದ ಸುತ್ತಮುತ್ತಲ ಎಲ್ಲರ ಕಡೆಯಲ್ಲಿ ಊಟ ವ್ಯವಹಾರ ಆಗ್ಲಿಕ್ಕೆ ಹೋಗಿ ಈ ಕೃಷ್ಣನ ಅದಕ್ಕೆ ಹೇಳಿ ನಾನು ದಾನ ಎಷ್ಟು ಜೋರಿದೆ. ನಾನೊಬ್ಬರಿಗೆ ಹೇಳಿದ್ದೆ ದಾನದ ಬಗ್ಗೆ ರಿಸರ್ಚ್ ಪೇಪರ್. ನನ್ನ ಹತ್ರ ಹೆಚ್ಚು ಜನ ಬರ್ತಾರೆ ಹುಡುಗರು, ಏನಾದರೂ ರಿಸರ್ಚಿಗೆ ಮ್ಯಾಟರ್ ಹೇಳಿ ಅಥವಾ ಗೈಡ್ ಮಾಡಿ ತೋರಿಸಿಕೊಡಿ ಅಂತ. ಅನಧಿಕೃತವಾಗಿ ನಾನು ಅವರಿಗೆ ಬೇಕಾಗ್ತೇನೆ, ಹೇಳಿಬಿಡುತ್ತೇನೆ. ಹೇಗಾಗಿ ಹಾಗೊಬ್ಬರಿಗೆ ನಾನು ಹೇಳಿದ್ದೆ ದಾನದ ಬಗ್ಗೆ ಮಾಡಯ್ಯ ಅಂತ. ಬಹಳ ಚೆನ್ನಾಗಿ ಹೇಳಿದೆ. ಆಚಾರ್ಯರ ಸಿದ್ಧಾಂತದ ನೆಲೆ, ಅವನು ಹೇಳಿ ಆಚಾರ್ಯ ಸಿದ್ಧಾಂತದ ನೆಲೆಯಲ್ಲಿ ಅದನ್ನು ಚಿಂತನೆಗೆ ತರುವ ಅಂತ. ಅದನ್ನು ಕೊನೆಗೆ ಅವರಿಗೆ ಬೇಕಾದ ಗೈಡ್ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ. ಅದೆಂತದ್ದು ಕರ್ಮ, ದಾನ ಅಂತ ಕರ್ಮ ನೋಡಿ. ಯಜ್ಞ ದಾನ ತಪಃಕರ್ಮ ನತ್ಯಾಜ್ಯಂ ಕೃಷ್ಣನ ದೊಡ್ಡ ಸಂಗತಿ. ದಾನ ಎನ್ನುವುದನ್ನು ಮಧ್ಯೆಯಲ್ಲಿಟ್ಟುಕೊಂಡು ಯಜ್ಞದಲ್ಲಿಯೂ ದಾನ ಉಂಟು, ತಪಸ್ಸಿನಲ್ಲಿಯೂ ದಾನ ಇರುತ್ತೆ. ಬಹಳ ದೊಡ್ಡದಾಗಿ ಹೇಳಿದರೆ ಅದನ್ನು ಪುಸ್ಸು ಮಾಡಿಬಿಟ್ಟ. ಯಾಕೆ? ಕೇಳುಗನಿಗೆ ಹೆದರಿಕೆ ಆಯಿತು ಕೊನೆಗೆ. ನಮ್ಮ ಸ್ಕಾಲರ್ಸ್ಗಳು ಎಲ್ಲಿದ್ದಾರೆ ನೋಡಿ, ಅವ್ರ ಲೆವೆಲ್ ಹೇಗಿದೆ ಅಂತ. ದಾನದ ಬಗ್ಗೆ ಒಂದು ಸ್ಟಡಿ ಮಾಡಿಕೊಂಡು ಒಂದು ಅದ್ಭುತವಾದ ಚಿಂತನೆ ಕೇಂದ್ರ ಬಂದ್ರೆ ಕೃಷ್ಣ ಈ ಗೆರೆ ಅದ್ಭುತವಾಗಿ ಎತ್ತಿದ್ದಾನೆ ಕಾಣುತ್ತೆ. ಇರ್ಲಿ ಬಿಡಿ, ಎಲ್ಲಿಯೋ ಯಾರೋ ಎಂತ ಹೇಳ್ತೇವೆ ನಾವು, ಕಾಲ ನಿತ್ಯ ಅಂತ ಹೇಳಿದ ಹಾಗೆ ವಿಪುಲಾಚ ಪೃಥ್ವಿ ಕಾಲೋಕಿಯಂ ನಿರವಧಿ ವಿಪುಲಾಚ ಪೃಥ್ವಿ ಅಂತ. ಊರು ವಿಶಾಲವಾಗಿದೆ, ಸಮಯ ದಂಡಿಯಾಗಿದೆ ಅಂತ ಹೇಳಿಕೊಂಡಾಗಿ, ಕಾಲ ಉದ್ದ ಇದೆ, ನೆಲ ಅಗಲ ಇದೆ. ಮತ್ತೆ ಕಾಲಕ್ಕೂ ನೆಲಕ್ಕೂ ಯಾವತ್ತೂ ಕೊನೆ ಇಲ್ಲ, ಕಡೆ ಇಲ್ಲ. ಬಹಳ ಚೆನ್ನಾಗಿದೆ. ಯಾರಾದ್ರೂ ಎಂದಾದ್ರೂ ಬಂದಾರು ಸತ್ಯ ಹೇಳಿ ಯಾರಾದ್ರೂ ಇಲ್ಲಿ ನೋಡಿ ಸತ್ಯ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ಪ್ರಯತ್ನೇನ ವಿಧಾತವ್ಯ ಮಹಾದಾನಮಯೋ ವಿಧಿ. ಆದ್ರಿಂದ ಕಷ್ಟಪಟ್ಟಾದ್ರೂ ಕೊಡ್ಲಿಕ್ಕೆ ನೋಡಿ. ಹಿಂದೆ ಹೇಳುವಾಗ ಪ್ರದಾತು ಅಂತ ಹೇಳಿದ್ದ ಕೃಷ್ಣ, ನೆನಪು ಮಾಡಿದ್ದೊಮ್ಮೆ ಕಲಿತೇನೆ ನಾನು, ಹೇಳತ್ತೇನೆ. ಪಾಪಂ ಪ್ರತಿಗೃಹೀತಾರಂ, ಪ್ರತಿಗ್ರಹಿ ಪಡೆಯುವವನು, ಕೇವಲ ಗ್ರಹಿ ಅಲ್ಲ, ಎದುರಾಗಿ ಪಡೆಯುವವನು, ಕೇಳಿ ಪಡೆಯುವ, ಅದು ಕೊಟ್ಟಾಗ ಪಡೆಯುವವನು, ಅವನಿಗೆ ಪ್ರದಾತು ಉಪಗಚ್ಚತಿ ಇರುವುದು. ಪ್ರದಾತು ಅಂತ ಚೆನ್ನಾಗಿ ಕೊಟ್ಟವನಿಗೆ ನಿಜವಾಗಿ ಪಡೆದವನ ಪಾಪ ಬರುತ್ತದೆ. ಇವನು ಚೆನ್ನಾಗಿ ಕೊಡದಿದ್ರೆ, ದೇವರ ಎಚ್ಚರದಲ್ಲಿ ಕೊಡದಿದ್ರೆ, ಉತ್ತಮವಾದ ವಸ್ತು ತಂದು ಕೊಡದಿದ್ರೆ, ತನ್ನ ಸಂಪಾದನೆಯಲ್ಲಿ ಕೊಡದಿದ್ರೆ, ಅಡ್ಡದಾರಿಯಲ್ಲಿದ್ದದ್ದನ್ನು, ಲಂಚ ಪಡೆದದ್ದನ್ನು, ಮೋಸ ಮಾಡಿದ್ದನ್ನು, ವಂಚನೆಯಲ್ಲಿ ತಂದದ್ದನ್ನು, ಇನ್ಯಾವುದೋ ರೀತಿಯಲ್ಲಿ ಪಡೆದದ್ದನ್ನು ಕೊಟ್ಟಿದ್ರೆ ಪಾಪ ಹೋಗುವುದಿಲ್ಲ, ಪುಣ್ಯ ಬರುವುದಿಲ್ಲ. ಗಮ್ಮತ್ತು ಹಾಗೆ ಉಂಟು ಕೆಲವೊಮ್ಮೆ.
ಹೇಳುವಾಗ್ಲೂ ಮತ್ತೊಮ್ಮೆ ಕೃಷ್ಣ ಅದನ್ನು ಹೇಳ್ತಾನೆ, ಪ್ರತಿಗ್ರಹೀತು ಯತ್ ಪುಣ್ಯಂ ಪ್ರದಾತಾರಂ ಉಪೈತಿದಂತ. ಪಡೆದವನ ಪುಣ್ಯ ಕೊಟ್ಟವನಿಗೆ ಸೇರಿದ. ಎಂತ ಕೊಟ್ಟವನಿಗೆ? ಪ್ರದಾತಾರಂ ಅಂತ. ದೇವರ ಎಚ್ಚರದಲ್ಲಿ ಉತ್ತಮವಾದ ವಸ್ತುವನ್ನು ಒಳ್ಳೆಯ ಮಾರ್ಗದಲ್ಲಿ ಪಡೆದುಕೊಟ್ಟವನಿಗೆ ಮಾತ್ರ ಹೋಗಿ ಸೇರ್ತದೆ, ಇಲ್ಲಾದ್ರೆ ಇಲ್ಲ. ಅದನ್ನ ಪಾಪ ಪುಣ್ಯಗಳು ಸಂಕ್ರಮಣ ಆಗಲಿಕ್ಕೆ ಮಧ್ಯೆಯಲ್ಲಿ ಕೃಷ್ಣ ಒಂದು ಅಕ್ಷರ ಹಾಕಿದ್ದಾನೆ, ಪ್ರಾ ಅಂತ. ಅರ್ಚತ, ಪ್ರಾರ್ಚತ ಅಂತ ಹೇಳಿದಾಗೆ ಅದೊಂದು ಪ್ರಾ ಉಂಟಲ್ಲ, ಅದು ಭಯಂಕರ ಅಲ್ಲಾಡಿಸ್ತದೆ. ಮತ್ತೆ ಭಗವಂತನದೇ ಹೆಸರದು, ಅಗಯ ಪ್ರವಿಸಂಭೂಮ ಸಕಾಹ ವಿಷ್ಣುವಾಚಕ ಅಂತ. ಪರನ ಎಚ್ಚರ ಇದ್ದು, ಪರನಿಗೆ ಸಮರ್ಪಣೆ ಮಾಡಿದ್ದು, ಪರನ ಪ್ರೀತಿಗಾಗಿ ಅಂತ ಹೇಳಿಕೊಂಡು ಉತ್ತಮವಾದ ಸಂಗತಿಯನ್ನು ಉತ್ತಮದ ಮಟ್ಟದಲ್ಲಿ ಸಂಪಾದನೆ ಮಾಡಿಕೊಂಡು ಕೊಟ್ಟಿದ್ದರೆ ಪಗಾರ ಆಗುತ್ತೆ, ಇಲ್ಲ ಆದರೆ ಬೆಚ್ಚಿ ಬೀಳುತ್ತೆ. ನೋಡಿ, ದೇವರ ದರ್ಶನ ಮಾಡಲಿಕ್ಕೆ ಕೆಲವರು ಬರ್ತಾರೆ, ದೇವರೆದುರು ನಿಲ್ತಾರೆ. ಅವರಿಗೆ ದೇವರು ಕಾಣುವ ಬದಲಿಗೆ ಅದರ ಕಾಲಡಿಯಲ್ಲಿ ತಾಗಿಸಿಕೊಂಡ ದೊಡ್ಡ ಮಟ್ಟಿನ ಕಾಣಿಕೆ ಡಬ್ಬಿ ಕಾಣ್ತದೆ. ಕಾಣಿಕೆ ಡಬ್ಬಿ ಕಂಡ ತಕ್ಷಣ ಅವರು ಎಲ್ಲಿಲ್ಲದ ಒಂದು ಭಾವೋದ್ರೇಕ ಆಗಲಿಕ್ಕೆ ಒಳಗಾಗಿ ಏನಾದ್ರೂ ಹಾಕಿ ಬಿಡಬೇಕು ಕಾಣಿಕೆ ಡಬ್ಬಿಗೆ ಹೇಳಿ ಪಕ್ಕದವರಿಗೆ ಸೇರಿ ತೆಗೆದು ಪೈಸೆಯನ್ನು ಹಾಕ್ತಾರೆ. ಏನು ಉಪಯೋಗ ಆಯ್ತು? ದೇವರಿಗೆ ಕಾಣಿ ಅವ್ನು ತೆಗೆಯುವಾಗ ಅಂತಾನೆ. ಅವ್ನ ಫ್ರೆಂಡ್ ಇದ್ದಾನೆ, ಸಂಬಂಧ ಇದ್ದಾನೆ ಇಟ್ಕೊಳ್ಳಿ, ಓಯ್ ಅಂತಾನೆ, ಏನೇನು ಕಾಣಿಕೆಗೆ ಅಂತ. ಅವನು ಪಾಪ ಕಾಣಿಕೆ ಅಂದ ತಕ್ಷಣ ಆಯ್ತಪ್ಪ ಬಿಡ್ತಾನೆ. ಇನ್ನೊಬ್ಬರ ಕಿಸೆಯಿಂದ ತೆಗೆದು ಕಾಯಿನ್ ಅನ್ನು ಕಾಣಿಕೆ ಡಬ್ಬಿ ಹಾಕುವುದರಿಂದ ಪುಣ್ಯ ಎಲ್ಲಿಗೆ ಬರ್ತದೆ, ಯಾರಿಗೆ ಬರ್ತದೆ, ಹೇಗೆ ಬರ್ತದೆ? ಹೀಗೆ ಲಂಚ ಪಡೆದ ದುಡ್ಡನ್ನು ದಾನ ಮಾಡಿದ್ರು, ವಂತಿಗೆಯಿಂದ ಇಟ್ಟುಕೊಂಡು ಪಿಂಡ ಎಗರಿಸಿದ್ರು. ಕೆಲವರು ವಂತಿಗೆ ಶ್ರಾದ್ದ ಅಂತ ಉಂಟು, 10 ಜನರು ಸೇರಿಕೊಂಡು ಮಾಡುವುದು ಪಿಂಡ. ಆ ಒಂದು ಪಿಂಡದಲ್ಲಿ 8 ಬಗೆಗೆ 8 ಜನ ಇದ್ದಾರೆ ಕಾಣ್ತದೆ ಅಧಿಕಾರಿಗಳು. ಪ್ರಯೋಜನ ಏನಾಯ್ತು ಕೇಳ್ತಾರೆ. ಸಮಷ್ಟಿಯ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ವಿವಾಹ, ಸಾಮೂಹಿಕ ಉಪನಯನ, ಸಾಮೂಹಿಕ ಶ್ರಾದ್ದ, ಸಾಮೂಹಿಕ ಭೋಜನ ಎಲ್ಲ ಸಾಮೂಹಿಕ ಆಗಲಿಕ್ಕೆ ಹೋಗಿ ಈ ಸಮುದಾಯದ ನೆಲೆಯಲ್ಲಿ ಏನಲ್ಲಾಡುವುದಿಲ್ಲ ಕೆಲಸ. ಅದೇ ಕೃಷ್ಣ ಗಟ್ಟಿಯಾಗಿ ಹೇಳಿದ್ದ ಪ್ರದಾತೃ ಅಂತ. ಕೊಡುವವನು ಹೇಗೆ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಅದನ್ನು ತುಂಬಾ ಜಾಗ್ರತೆ. ಕೊಟ್ಟು ಬಿಡುತ್ತೇವೆ, ಬಂದು ಬಿಡ್ತದೆ ಪುಣ್ಯ, ಹೋಗಿ ಬಿಡ್ತದೆ ಪಾಪ ಅಂತ ತಿಳ್ಕೊಳ್ಬೇಡಿ. ಎಲ್ಲಿಂದ ಸಂಪಾದನೆ ಮಾಡಿದ್ರಿ, ಹೇಗೆ ತಂದ್ರಿ, ಯಾವ ನೆಲೆಯಲ್ಲಿ ಅದನ್ನು ಸಮರ್ಪಿಸಿದ್ರಿ, ಯಾವ ನೆಲೆಯಲ್ಲಿ ವಿನಿಯೋಗ ಆಯಿತು ಎನ್ನುವ ಎಚ್ಚರ ಇಡಿ. ಅದನ್ನ ಕೃಷ್ಣ ಇದನ್ನು ಮಹಾದಾನಮಯೋ ನಿಧಿ ಅಂತ, ಇದೊಂದು ದೊಡ್ಡ ಪರ್ವ ಅಲ್ವಾ ದಾನದ್ದು ಚಿಂತನೆ ಅಂತ ಹೇಳ್ತಾನೆ. ಇದು ಬಹಳ ಎತ್ತರದ ಕೊಪ್ಪರಿಗೆಯ ಮಾತುಗಳಿವು. ಯೇಷಾಂ ದಾನೇ ಪ್ರತೀಕ್ಷೇತ ಸಹಸ್ರಸ್ಯೇವ ಲಂಭನ. ನೋಡಿ, ಇಂತಹ ತಿಳಿದವನು ಸಿಕ್ಕಿದರೆ, ಅಂತಹ ಒಳ್ಳೆಯ ಹೊಟ್ಟೆಗೆ ಊಟ ಮಾಡಿಕೊಂಡವನು ಬಂದಿರೆ, ನಿಮಗೆ 1000 ಜನರು ಸಿಕ್ಕಿದ ಲಾಭ ಅಂತ ಹೇಳಿಬಿಟ್ಟ. ನೋಡಿ ಕೃಷ್ಣ ಹೇಳುವ ಗೆರೆಗಳು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಸಿದ್ಧೆ ಅಂತ ಹೇಳಲಿಲ್ಲ ಅವನು. 1000ಕ್ಕೊಬ್ಬ ನನ್ನ ಬಗ್ಗೆ ಯೋಚನೆಗೆ ಬರ್ತಾನೆ ಅಂತ. ಅದೇ ಇಲ್ಲಿ ಗೆರೆ ಹೇಳ್ತಾನೆ. ಇಂತಹ ಒಬ್ಬ ವೇದದಲ್ಲಿ ಭಗವಂತನನ್ನು ತಿಳಿದವ, ಊಟದಲ್ಲಿ ಇನ್ನೊಬ್ಬರ ಸೊತ್ತನ್ನು ಆದಷ್ಟು ಹೊಟ್ಟೆಯಲ್ಲಿ ಇಟ್ಟುಕೊಳ್ಳದವ, ಶುದ್ಧಾನ್ನ ಅಂದ್ರೆ ತಲೆಯಲ್ಲಿಯೂ ಶುದ್ಧ ಅನ್ನ, ಹೊಟ್ಟೆಯಲ್ಲಿ ಶುದ್ಧ ಅನ್ನ ಅಂತವ ಯಾರಿದ್ದಾನೆ ಅವನಿಗೆ ಕೊಟ್ರೆ ನಿಜವಾಗಿ 1000 ಜನರನ್ನು ತೃಪ್ತಿಪಡಿಸಿದಂತೆ ಅವನು ಸಿಕ್ಕಿದಂತೆ ಎಂದು ಅರ್ಥ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಸಿಗುವುದಿಲ್ಲ ಪಕ್ಕಕ್ಕೆ ಅಂತ. ಮತ್ತೆ ಕರೆದ ನಂತರ ಕೊಡದೆ ಹೋಗಬಾರ್ದು. ಅವನಿಗೆ ಆಸೆ ಹುಟ್ಟಿಸಿ ಮತ್ತೆ ಕೊಡದೆ ಹೋದ್ರೆ ನಿಮ್ಮ ಇದ್ದ ಎಲ್ಲ ಕುಲ ದರಿದ್ರ ಆಗಿ ಹೋಗ್ತದೆ ಅಂತ. ಹಾಗೆ ಕೊಡ್ಲಿಕ್ಕೆ ಅಂತ ಕರೆದು ಕೊಡ್ತೇನೆ ಅಂತ ಹೇಳಿಕೊಂಡದ್ದು, ಕೊಡುವಾಗ ಮತ್ತೆ ಆಚೆ ಈಚೆ ಆಡಿಸಿದ್ದು, ಆದ್ರಿಂದ ಕೊಡದೆ ಹೋದ. ಏನಾಯ್ತಪ್ಪ ಕೇಳಿದ್ರೆ, ಈ ಕೊಡ್ಲಿಕ್ಕೆ ಹೋದವನ ಬೂಟಾಟಿಕೆಯಿಂದಾಗಿ ಅವನೇನೊಂದು ಶ್ರೀಮಂತ ಅಂತ ತಿಳ್ಕೊಂಡಲ್ಲ, ಅವನದ್ದು ಫ್ಲಾಟ್ ಕಂಪ್ಲೀಟ್ ಖಾಲಿ ಆಗತ್ತಂದು. ಸ್ವಲ್ಪ ಜಾಗ್ರತೆ ಮಾರಾಯರೆ ದಾನ ಮಾಡುವಾಗ. ಯಾಕೆ ಅಂದ್ರೆ ಕೆಲವೊಮ್ಮೆ ಹೀಗೆ, ಕೆಲವೊಮ್ಮೆ ಹಾಗೆ. ನೀವು ಒಂದು ಬುದ್ಧಿವಂತಿಕೆ ಮಾಡಿಕೊಳ್ಳಿ. ಈಗೆಲ್ಲ ಫೋನ್ ಪೇ ಮತ್ತೆ ಈ ATM ಎಲ್ಲ ಇರ್ಲಿಕ್ಕೆ ಹೋಗಿ ಅರ್ಥ ಆಗುವುದಿಲ್ಲ. ಹಿಂದೆ ಹಮ್ಮಿಣಿ ಅಂತ ಇತ್ತು, ಹಮ್ಮಿಣಿಯಿಂದ ದುಡ್ಡಿನ ಚೀಲ ಅಂತ. ಅದು ಯಾರದ್ದು ದುಡ್ಡು ಅವನದ್ದು ಯಾರೋ ಬಿಡ್ಕೊಳ್ತಾನೆ. ಅವನು ಈ ಕೋಶಾಧಿಕಾರಿ ಇದ್ದಾಗೆ, ಇವತ್ತು ಕ್ಯಾಶಿಯರ್ ಎಲ್ಲ ಇದ್ದಾಗೆ, ಹಿಂದೆ ಒಬ್ಬ ಚೀಲ ಇಟ್ಕೊಳ್ಳುವ ಇರ್ತಾನೆ. ದುಡ್ಡು ಇವನದ್ದು, ಚೀಲ ಅವನ ಕೈಯಲ್ಲಿ ಇರ್ತದೆ. ಅದು ಮಾಮೂಲಿ ವಿಶ್ವಾಸದ ಮೂಲಕ ಇರ್ತದೆ. ಇರ್ಲಿ, ಅದು ಈಗ ಎಂತದ ಹೇಳುವ, ಜಿಬ್ ಇದ್ದ ಚೀಲ ಅಂತ ಹೇಳುವ. ಯಾಕೆಂದ್ರೆ ತೆಗಿಲಿಕ್ಕೆ ಅವನಿಗೆ ಬರುವುದಿಲ್ಲ. ನೀವಿನ್ ಬೇರೆ ಯಾವುದೋ ತಿಳ್ಕೊಳ್ಳೋದು ಬೇಡ, ಚೀಲ ಹೇಗಿರ್ತದೆ ಅಂತ. ಇವ ಅದರಿಂದ ಎತ್ತಿಕೊಡ್ಲಿಕ್ಕೆ ಕ್ರಮ. ಬೇಕಾದಾಗ ಯಜಮಾನನೇ ತೆಗೆದುಕೊಡ್ತಾನೆ. ಕೆಲವೊಮ್ಮೆ ಅವನ ಹತ್ರ ಕೇಳಿ ಕೊಡ್ತಾನೆ, ಸ್ವಲ್ಪ ತೆಗೆದುಕೊಡು ಹೇಳಿ ಕೊಡ್ತಾನೆ. 2 ಸರಿಯೇ.
ಒಂದೇ ಚೀಲ ಮಾತ್ರ, 2 ಗೋಣಿ ಇಲ್ಲ, 10 ಕಡೆಯಲ್ಲಿ ಇಡುವುದಿಲ್ಲ, ಮಂಚದ ಅಡಿಯಲ್ಲಿ, ಹಾಸಿಗೆ ಅಡಿಯಲ್ಲಿ, ಪಾಯಿಖಾನೆ ಅಡಿಯಲ್ಲಿ ಎಲ್ಲ, ಹಾಗೆಲ್ಲ ಕತೆ ಇಲ್ಲ. ಹಿಂದಿನ ಕತೆ ಅಷ್ಟು ಪ್ರಾಮಾಣಿಕರು. ತೆಗೆಯುವುದು ಅಲ್ಲಿಂದಲೇ, ಹಾಕುವುದು ಅಲ್ಲಿಗೆ, ಬಂದು ಸೇರಿಸುವುದು ಅಲ್ಲಿಗೆ, ಕೊಡುವುದು ಅಲ್ಲಿಂದಲೇ. ಇದೆಲ್ಲ ಹಿಂದಿನ ಕ್ರಮ. ಇಲ್ಲಿ ವಿಷಯ ಏನು ಗೊತ್ತಾ, ಹೇಳಲಿಕ್ಕೆ ಹೊರಟದ್ದು, ಆ ಕೇಸಿನಿಂದ, ಕೇಸ್ ಅಂದ್ರೆ ಚೀಲ, ಆ ಚೀಲದಿಂದ ತೆಗೆಯುವ ಮೂಲಕ ಒಳ್ಳೆಯವನಿಗೆ ನೀವೊಂದೊಮ್ಮೆ ಕೊಟ್ರೆ ಅದು ವೃದ್ಧಿ ಆಗುತ್ತೆ, ಖಾಲಿ ಆಗುವುದಿಲ್ಲ, ಇನ್ನಷ್ಟು ಕೊಡ್ಲಿಕ್ಕೆ ಬರ್ತದೆ. ಇದನ್ನೇ ಶಬ್ದ ಹೇಳುದು ಬಹುದೇಯಂಚಾಸ್ತು ಅಂತ. ಕೊಡುವುದು ತುಂಬಾ ಆಗಲಿ ಅಂತ. ದೇಯಂ ಅಂದ್ರೆ ಕೊಡುವಂಥದ್ದು, ಕೊಡುವಂಥದ್ದು ಹೆಚ್ಚಾಗಲಿ, ನಿಮ್ಮ ಮನೆಯಲ್ಲಿ ಖಾಲಿ ಆಗದಿರಲಿ ಅಂತ. ಇದೊಂದು ಕಾನ್ಸೆಪ್ಟ್. ಇನ್ನು ಕೆಲವೊಮ್ಮೆ ಕೆಟ್ಟ ಕೈಗಳಿಗೆ ಹೋಗಿಬಿಟ್ರೆ ಉಂಟಲ್ಲ, ಕೊಡ್ಲಿಕ್ಕೆ ಹೋಗಿ ಮತ್ತೆ ಕೊಡ್ಲಿಕ್ಕೆ ಇಲ್ಲದಾಗುವಷ್ಟು ಹಾಳಾಗುವುದುಂಟು. ಆದ್ರಿಂದ ಪಾತ್ರವನ್ನು ನೋಡಿ, ಕೊಡುವವನಿಗೆ ಕೊಡುವ ಮೂಲಕ ಅದು ಹೆಚ್ಚಾಗುವಂತೆ ನಿಮಗಾದರೆ ಸಂತೋಷ ಪಡಿ. ಹಾಗಾಗಿ ಕೆಟ್ಟವರ ಕೈಗೆಲ್ಲ ಹಂಚಲಿಕ್ಕೆ ಹೋಗಿ ನಾಳೆ ನಿಮ್ಮದು 0 ಆಗುವುದು ಬೇಡ, ನೆನಪಿರಲಿ. ಆದ್ರಿಂದ ಕೃಷ್ಣ ಹೇಳ್ತಾನೆ ಪ್ರದಾತೃ ಅಂತ ಕರೆದ. ಸ್ವಲ್ಪ ಯೋಚನೆ ಮಾಡಿ ಹೇಳಿದ. ಇಂಥವ ಸಿಕ್ಕಿದರೆ ಮಾತ್ರ ನಿಮ್ಮದು 1000 ಜನರಿಗೆ ಕೊಡುವಷ್ಟು ಬರುವಷ್ಟು ಆಗಿ ಹೋಗ್ಲಿಕ್ಕೆ ಅನುಕೂಲ ಇದೆ, ಇಲ್ಲ ಆದ್ರೆ ಕಷ್ಟ ಇದೆ ಅಂತ. ಇನ್ನೊಂದೇನಂತ ಕೇಳಿದ್ರೆ, ಕೆಲವೊಮ್ಮೆ ಪಡೆಯುವುದುಂಟಲ್ಲ, ಹಾಕುವುದು, ಯಾರದ್ದೋ ಸೊತ್ತುಗಳು ಎಗರಿಸಿಕೊಂಡು ಬಂದದ್ದು, ಹೆಚ್ಚು ಕಡಿಮೆ ಆದದ್ದು, ಯಾರದ್ದೋ ಕಣ್ಣೀರಿದ್ದು, ರೋಗಗ್ರಸ್ತವಾದದ್ದು ಸೊತ್ತುಗಳು ಚೀಲದೊಳಗೆ ಬರಲಿಕ್ಕೆ ಸೇರ್ಲಿಕ್ಕೆ ಹೋಗಿ ದಾನ ಪಡೆಯುವ ಮೂಲಕ ಪಡೆದು ಹಾಕ್ಲಿಕ್ಕೆ ಹೋಗಿ ಏನಾಗುತ್ತೆ ಅಂದ್ರೆ ಅದು ಪೂರ ಹಾಳಾಗಿ ಹೋಗುತ್ತೆ, ಹುಳ ಹಿಡಿದು ಹೋಗುತ್ತೆ, ಇಲ್ಲ ಆಗಿಬಿಡತ್ತೆ, ನಾಶ ಆಗಿ ಹೋಗುತ್ತೆ. ಆದ್ರಿಂದ ಸ್ವಲ್ಪ ಜಾಗ್ರತೆ, ಚೀಲದಿಂದ ತೆಗೆಯುವಾಗಲೂ ಜಾಗ್ರತೆ. ಯಾರಿಗೆ, ಏಕೆ, ಹೇಗೆ, ಏನು, ಅವರನ್ನು ತಗೊಂಡೋಗಿ ಕುಡಿದು ಬಿಟ್ರೆ, ಇನ್ನೊಬ್ಬರನ್ನು ಹಾಳು ಮಾಡಲಿಕ್ಕೆ ನಿಂತರೆ, ವ್ಯರ್ಥವಾಗಿ ಅಭಕ್ಷ್ಯ ಭಕ್ಷಣಾದಿಗಳಿಗೆ, ಅನಾಚಾರಗಳಿಗೆಲ್ಲ ಅದನ್ನು ಉಪಯೋಗಿಸಿಕೊಂಡ್ರೆ, ಅದರಿಂದ ಕೊಡುವಾಗಲೂ ಯೋಚನೆ ಮಾಡಿ ಎಲ್ಲಿ ಹೋಗುತ್ತೆ ಅಂತ. ಪಡೆಯುವಾಗಲೂ ಯೋಚನೆ ಮಾಡಿ. ಚೀಲದೊಳಗೆ ಹಾಕೊಳ್ಳುವಾಗ ಯಾರ್ಯಾರದ್ದು ಪರ್ಕಟಿಗೆ ಹೇಸಿಗೆದ್ದೆಲ್ಲ ಸೇರಿಕೊಂಡ್ರೆ, ಇದ್ದದ್ದೆಲ್ಲ ಹುಳಾಗಿ ಬಿಟ್ರೆ, ಹಾಳಾಗಿ ಹೋದ್ರೆ, ಸುಟ್ಟು ಬಿಟ್ರೆ, ಅದನ್ನ ಕೊಡುವಾಗಲೂ ಪಡೆಯುವಾಗಲೂ ಚೀಲದಲ್ಲಿ ಉಳಿಯುತ್ತೋ ಹಾಳಾಗುತ್ತೋ ಎನ್ನುವ ಎಚ್ಚರ ಇರಲಿ ಅಂತ. ಬಹಳ ಅದ್ಭುತವಾದಂತಹ ಅರ್ಥಗಳಿವೆಲ್ಲ ದಾನ ಪರ್ವದಲ್ಲಿ. ಅವ ಹೇಳ್ತಾನೆ, ಕರೆದು ಒಂದೊಮ್ಮೆ ಒಬ್ಬನಿಗೆ ನೀವು ಕೊಡದೆ ಹೋದರೆ ಅವನು ನಿಮಗೆ ಕೊಡಬೇಕಾದೊಂದು 100 ಅಂತ ಇಟ್ಕೊಳ್ಳಿ, ಆದ್ರೆ ಅವನು 1000ಕ್ಕೂ ಶಾಪ ಹಾಕಿ ಹೋಗ್ತಾನೆ. ಕೊಡುತ್ತೇನೆ ಅಂತ ಕರೆದಿದ್ದಾರೆ, ಕೊಡ್ಲಿಲ್ಲ, ನನ್ನ ಆಸೆ ಭಂಗ ಮಾಡಿದ್ದಾರೆ, ನಾನು ಮನೆಯಲ್ಲಿ ಬಾಕಿ ಇಟ್ಟು ಬಂದಿದ್ದೇನೆ, ಇಷ್ಟು ಕೆಲಸ ಇತ್ತು, ಇದರಿಂದ ಆಗುತ್ತೆ ಅಂತ ಹಾಳಾಗಿ ಹೋಗ್ಲಿ ಇವರದ್ದು ಸೊತ್ತು, ಯಾರಿಗೂ ಕೊಡದಂತೆ ಆಗಲಿ ಅಂತ ಹೇಳಿಬಿಟ್ರೆ ಮುಂದೆ ಇಲ್ಲ ಆಗಿಬಿಡುತ್ತೆ. ಆದ್ರಿಂದ ಕೃಷ್ಣ ಹೇಳ್ತಾರೆ, ಆಮಂತ್ರಿಯ ತು ನಿರಾಶಾನಿ ನಕರ್ತಾವ್ಯಾನಿ ಭಾರತ. ಧರ್ಮರಾಜ, ಕರೆದ ನಂತರ ಕೊಡದೆ ಇರಬೇಡ. ಕೊಡ್ಲಿಕ್ಕೆ ಏನ್ ಹೇಳಿದ್ದೆ ಅಷ್ಟನ್ನೇ ಕೊಟ್ಬೇಡ, ಕಡಿಮೆ ಮಾಡ್ಲಿಕ್ಕಿಲ್ಲ. ಕುಲಾನಿ ಸುದರಿದ್ರಾಣಿ ತೇಷಾಂ ಆಶಾತಾಭವೇ. ಅವರ ಆಸೆ ಒಂದೊಮ್ಮೆ ಸತ್ರೆ ನಿಮ್ಮ ವಂಶ ಅದು ದರಿದ್ರ ವಂಶ ಆಯಿತು ಅಂತ ಅರ್ಥ. ಯಾರಿಗೂ ಮತ್ತೆ ಕೊಡ್ಲಿಕ್ಕೆ ಬರುವುದಿಲ್ಲ ಆಗಿಬಿಡುತ್ತೆ. ಆದ್ರಿಂದ ಕರೆದ ಬಳಿಕ ಮಾತಾಡ್ಲಿಕ್ಕಿಲ್ಲ, ಕರೆಯುವ ಮುಂಚೆಯೇ ಯೋಚನೆ ಮಾಡಿರಬೇಕು. ಕರೆದ ನಂತರ ಕೊಟ್ಟೇ ಬಿಡುವುದಂತ ಅರ್ಥ. ವಿಷಯ ಆಗಿದೆ ಅಂತ. ಯಾಕೆಂದ್ರೆ ಅವರೆಲ್ಲ, ನೀನು ಆಮಂತ್ರಣ ಇರುವುದು ಕೆಲವಲ್ಲಿ ಕಡೆಗೆ ಮಾತ್ರ, ಈ ಶ್ರಾದ್ದಾದಿಗಳಿಗೆ, ಯಜ್ಞ ಯಾಗಾದಿಗಳಿಗೆಲ್ಲ ಅತಿಥಿಗಳನ್ನು ಕರೆದ ಹಾಗೆ ಅವರನ್ನು ನಿಮಂತ್ರಣ ಬ್ರಾಹ್ಮಣ ಅಂತಲೇ ಹೆಸರು. ಮತ್ತನ್ನು ಬೇರೆ ಮಾಡುವುದು, ಕೊಡದೇ ಇರುವುದೆಲ್ಲ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಯಸ್ಯಾಸ್ಯೇನ ಸಮಶ್ನಂತಿ ಹವ್ಯಾನಿ ತ್ರಿದಿವೌಕಸಃ ಕವ್ಯಾನಿ ಚೈವ ಪಿತರಃ ಕಿಂ ಭೂತಮಧಿಕಂ ತತಃ. ಒಬ್ಬ ಬ್ರಾಹ್ಮಣ ಅಂದ್ರೆ ಅವನಿಗೆ ನೀವು ಆಮಂತ್ರಣ ಮಾಡಿ ಭೋಜನ ಹಾಕ್ತೀರಿ, ಅವನಲ್ಲಿ ದೇವತೆಗಳನ್ನು ಪಿತೃಗಳನ್ನೆಲ್ಲ ಕರಿತೀರಿ, ಕುಳ್ಳಿರಿಸ್ತೀರಿ. ಹಾಗಾಗಿ ಊಟ ಯಾರು ಮಾಡಿದ್ರು ಅಂತ ಅರ್ಥ? ದೇವತೆಗಳು ಊಟ ಮಾಡಿದ್ರು, ಪಿತೃಗಳು ಭೋಗಿಸಿದ್ರು ಎನ್ನುವ ಅರ್ಥದಲ್ಲಿ ತಾನೆ. ಹಾಗಾಗಿ ನೀವು ಒಂದೊಮ್ಮೆ ಅವನಿಗೆ ಕೊಡದೆ ಹೋದ್ರೆ ದೇವತೆಗಳಿಗೆ ಕೊಡದಂತೆ ಮಾಡಲಿಲ್ವಾ? ಅದರಿಂದ ಶಾಪ ಆಗೋದಿಲ್ವಾ? ಅವರ ಉಪಟಳ ಬರಲಿಕ್ಕಿಲ್ವ? ಅಭಿಶಾಪಗಳು. ಆದ್ರಿಂದ ಒಬ್ಬ ತಿಳಿದವ, ವೇದವನ್ನು ಅರಿತವ, ದೇವರ ಎಚ್ಚರವುಳ್ಳವ ಅಂದ್ರೆ ಎಷ್ಟು ದೊಡ್ಡವ ಕೇಳಿದ್ರೆ ಅವನು ದೇವತೆಗಳ ಮೀಡಿಯೇಟರ್, ಪಿತೃಗಳ ಮಾಧ್ಯವನಿದ್ದಾನೆ ಅಂತ ಅರ್ಥ. ಯಸ್ ಆಸ್ನೇನ ಅಶ್ನಂತಿ ತ್ರಿದಿವೌಕಸಃ ಅಂತ ಸಮಶ್ನಂತಿ, ಯಸ್ ಆಸ್ಯೇನ ಸಮಶ್ನಂತಿ ಹವ್ಯಾನಿ. ನೀವು ಕೊಟ್ಟಿರತಕ್ಕಂಥ ಆಹುತಿಗಳನ್ನು ಬ್ರಾಹ್ಮಣನ ಮೂಲಕ ದೇವತೆಗಳಿಗೆ ಸಮರ್ಪಿಸ್ತಾ ಇದ್ದೀರಿ. ಹಾಗಾಗಿ ಅವನ ಮೂಲಕ ದೇವತೆಗಳು ತೃಪ್ತಿಯನ್ನು ಪಡಿತಾರೆ ಅಂದ ತಕ್ಷಣ ದೇವತೆಗಳು ಊಟ ಮಾಡಿದ ಪುಣ್ಯ ಅವನ ಮಾಧ್ಯಮದಲ್ಲಿ ನಿಮಗೆ ಬರ್ತದೆ ಅಂತ ಆದ್ರೆ ನೀವು ಅಂತವರನ್ನು ಹಿಂದೆ ಕಳಿಸ್ಲಿಕ್ಕೆ ಉಂಟ. ಕವಿಯಾನಿ ಚೈವ ಪಿತರ ಎಸ್ ಆಶ್ರಯನ ಸಮಶ್ನಂತಿ. ಅವನ ಮಾಧ್ಯಮದಲ್ಲಿ ಪಿತೃಗಳಿಗೆ ಆಹುತಿಗಳು ಸಿಗ್ತವೆ, ಅವರಿಗೆ ತೃಪ್ತಿ ಆಗ್ತದೆ.
ಆಗಿರುವಾಗ ಇವನಿಗಿಂತ ಒಂದು ಮಿಗಿಲಾದ ಸಂಗತಿ, ಆದ್ರಿಂದ ನಾನು ಬ್ರಾಹ್ಮಣ ದೈವತಂ ಮಹತ್ ಅಂತ ಹೇಳಿದ್ದು ಕೃಷ್ಣ ಹೇಳ್ತಾರೆ. ಆದ್ರಿಂದ ಅವರು ದೊಡ್ಡವರು, ದೇವತೆಗಳ ಪಿತೃಗಳ ಎರಡೇ, ದೈವ ಪಿತೃಗಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಹೇಳಿ ಶಾಸ್ತ್ರದ ಆದೇಶ. ದೈವಿಕವಾದ ಪೂಜೆ, ಹೋಮ ಹವನ ಪುರಸ್ಕಾರಗಳನ್ನು, ಪೈತೃಕವಾದ ತರ್ಪಣ ಶ್ರಾದ್ದ ಇತ್ಯಾದಿಗಳನ್ನು ಎಂದೂ ಜೀವನದುದ್ದಕ್ಕೆ ನಡೆಸಬೇಕು, ಬಿಡಬಾರದು ಅಂತ. ನೀವು ಅತಿಥಿಗಳನ್ನು ಅಥವಾ ಪಬ್ಲಿಕ್ ಅನ್ನು, ಭೂತಗಳು ಅಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರುತ್ತವೆ, ಇವರನ್ನೆಲ್ಲಾದ್ರೂ ನೀವೊಂದೊಮ್ಮೆ ನಗಣ್ಯ ಮಾಡಿಕೊಂಡು ದೂರಕ್ಕಿಟ್ರು, ವರ್ಷಕ್ಕೊಮ್ಮೆಯೋ ಅವಕಾಶಕ್ಕೊಮ್ಮೆಯೋ ಬಳಸಿಕೊಂಡ್ರು ದೇವ ಪಿತೃಕಾರ್ಯಾಭ್ಯಾನ ಪ್ರವರ್ತದೆ. ದೇವತೆಗಳಿಗೆ ಪಿತೃಗಳಿಗೆ ಆಗುವಂತಹ ಸೇವೆಯನ್ನು ಎಂದು ತಪ್ಪಿಸ್ಲಿಕ್ಕೇ ಇಲ್ಲ. ಯಾವ ಸಬೂಬು ಕಾರಣ ಅದಕ್ಕಿಲ್ಲ. ಮುಂದುವರಿಸಿರಿ ಹೊರತುಪಡಿಸಿ ನಿಲ್ಲಿಸಬೇಡಿ ಅಂತ ಹೇಳಿ. ಹಾಗೆ ಇದಕ್ಕೆ ಎರಡಕ್ಕೂ ಕಾರಣ, ದೇವಪಿತೃ ಕಾರ್ಯಕ್ಕೆ ಎರಡಕ್ಕೂ ಕಾರಣನಾದ ಮಾಧ್ಯಮನಾದ ಅವನನ್ನು ಕರೆದು ಇಲ್ಲ ಹೇಳಲಿಕ್ಕಿಲ್ಲ, ಕರೆಯಿರಿ, ಕೊಡಿರಿ, ಅವರನ್ನು ತೃಪ್ತಿಪಡಿಸಿರಿ ಅಂತ ವಿಶೇಷವಾದ ಕಾರಣ ಅಲ್ಲಿ ಉಂಟು ಹೇಳ್ತಾರೆ. ಮತ್ತೆ ಅವನು ನಿಜವಾಗಿ ಒಬ್ಬ ತಿಳಿದವ ಅಂದ್ರೆ ಅವನಿಗೆ ಇದು ಸ್ವಲ್ಪ ವಿಶಾಲವಾದ ಮಾತು. ಅಂದ್ರೆ ಸ್ವಮೇವ ಬ್ರಾಹ್ಮಣ ಭುಂಕ್ತೆ ಅಂತ ಹೇಳಿಬಿಟ್ರು. ಕೃಷ್ಣ ಹೇಳುತ್ತೆ, ಈ ನೆಲದ ಒಡೆಯರು ಯಾರು ಅಂತ ಪ್ರಶ್ನೆ. ಈಗ ಈ ದವಸ ಧಾನ್ಯಗಳಿಗೆ, ಈ ಸೊತ್ತು ಮಾಧ್ಯಮಗಳಿಗೆಲ್ಲ ಒಡೆಯರು ಯಾರು ಕೇಳಿದ್ರೆ ದೇವರನ್ನು ತಿಳಿದವರು ಅಂತ ಅರ್ಥ. ಇದೆಲ್ಲ ಬ್ರಹ್ಮಸಾತ್ ಮಾಡಿಬಿಟ್ಟಿದೆ. ಇದು ಬ್ರಾಹ್ಮಣರಿಗೆ. ಮತ್ತೆ ಕ್ಷತ್ರಿಯರು ನೋಡಿಕೊಳ್ಳಿಕ್ಕೆ, ಅದನ್ನೆಲ್ಲ ವಿನಿಯೋಗಿಸ್ಲಿಕ್ಕೆ, ಅದನ್ನೆಲ್ಲ ಅವರು ವಿತರಣೆ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ, ನೋಡಿಕೊಳ್ಳಲಿಕ್ಕೆ ಕ್ಷತ್ರಿಯರು. ಹಾಗಾಗಿ ಏನಾಯ್ತು, ಬ್ರಾಹ್ಮಣರಿಗೆ ಒಂದು ದಾನ ಅಂತ ಇಲ್ಲ, ಮತ್ತೆ ಅವರದ್ದೇ ಅದು, ಅವರದ್ದೇ ಅವರದ್ದು. ಹಾಗಾಗಿ ಅವನು ಬಿಟ್ಟದ್ದನ್ನು ಇವರು ಉಪಯೋಗಿಸುವುದು ಅಂತ ಅರ್ಥ ಹೊರತುಪಡಿಸಿದರೆ ಹೊಸ ಸಂಗತಿ ಏನಿಲ್ಲ ಅಂತಾರೆ. ಈ ಸೊತ್ತುಗಳೆಲ್ಲ ಅವರಿಗೇ ಸಂಬಂಧಪಟ್ಟಿದೆ. ಸ್ವಮೇವ ಬ್ರಾಹ್ಮಣೋ ಭುಂಕ್ತೆ ಸ್ವಂ ವಸ್ತೆ ಸ್ವಂ ದದಾತಿ ಚ. ಅವನು ತನ್ನ ಜಾಗದಲ್ಲೇ ಇದ್ದಾನೆ, ಅವನದ್ದು ಇವೆಲ್ಲ ನೆಲ, ಅವನೇ ಕೊಡುವುದಿಗೆ ಯಾರಿಗೆ ಕೊಡುದಾದ್ರು. ಆದ್ರಿಂದ ಅವನಿಗೆ ನೀವೊಂದು ದಾನ ಮಾಡಿದ್ದು ಅಂತ ದೊಡ್ಡ ಸಂಗತಿ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲ ಸೊತ್ತುಗಳು, ಆದ್ರಿಂದ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಟ್ಯಾಕ್ಸ್ ಅಂತ ಇಲ್ಲ, ಅವರಿಗೆ ವಸೂಲಿ ಅಂತ ಇಲ್ಲ. ಅವರು ತೆಪ್ಪದಲ್ಲಿ ಕೂತು ಆಚೆ ಬದಿ ಹೋಗ್ಬೇಕು ಹೇಳಿದ್ರೆ ಧರ್ಮಕ್ಕೆ ಬಿಡುವುದೇ ಅವರನ್ನು. ಅವರು ಪಾವಣೆ ಕೊಡಬೇಕಾಗಿರ್ಲಿಲ್ಲ, ಹಿಂದೆ ಪಾವಣೆ ಎಲ್ಲ ಇದ್ದದ್ದು, ಕೊಡ್ಲಿಕ್ಕಿಲ್ಲ. ಅವರಿಗೆ ರಾಜ ಟ್ಯಾಕ್ಸ್ ಆಗ್ತಿರ್ಲಿಲ್ಲ. ಮತ್ತೆ ವಾಹನಗಳಲ್ಲಿ ಸಂಚಾರಕ್ಕೆ ಅವರಿಗೆ ಟಿಕೆಟ್ ಇರಲಿಲ್ಲ, ದುಡ್ಡು ಇರಲಿಲ್ಲ. ಅವರಿಗೆ ಯಾವುದೇ ರೀತಿಯಾದಂತಹ ಅವರ ಮೇಲೆ ಸರ್ಚಾರ್ಜ್ಗಳು ಇರಲಿಲ್ಲ. ಈವನ್ ಬ್ರಿಟಿಷ್ ಗವರ್ಮೆಂಟ್ ಬಂದಾಗಲೂ ಇರಲಿಲ್ಲ ಕೆಲವೊಮ್ಮೆ. ಇಲ್ಲಿ ಅಂತ ಸುದ್ದಿ ನಾನು ಕೇಳಿದ್ದೆ, ನಾನು ಅನುಭವಿಸಿಕೊಂಡಿಲ್ಲ. ಆದರೆ ಕೆಲವು ಕಡೆಯಲ್ಲಿ ಅವರಿಗೆ ಬೇಕಾಗಿರತಕ್ಕಂತಹ ರೈಲುಗಳಲ್ಲಿ ಆಗಲಿ ಅಥವಾ ಇಲ್ಲಿವರೆಗೆ ಕೇಳಿದರೆ ವಾಹನಗಳಲ್ಲಿ ಇಳಿದು ಅವರಿಗೆ ಜಪತಪ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವರ ಮಟ್ಟಿಗೂ ಆ ಸಮಯಕ್ಕೆ ಬಂದಾಗ ಅಷ್ಟೆಲ್ಲ ಆಚರಣೆಗಳ, ಪದ್ಧತಿಗಳ, ವ್ಯವಸ್ಥೆಗಳು ಇತ್ತು, ಜೋರಿತ್ತು. ಇರಲಿ, ಅದಕ್ಕಿಂತ ಹಿಂದಿನ ಕಾಲ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತ. ಆದ್ರಿಂದ ಇವೆಲ್ಲ ಅವರದ್ದಾದ್ರಿಂದ ಆನುಶಂಸ್ಯಾತ್ ಬ್ರಾಹ್ಮಣಸ್ಯ ಭುಂಜತೆ ಇತರೇ ಜನ ಅಂತ ಹೇಳಿಬಿಟ್ಟೆ ಕೃಷ್ಣ. ಅವನು ಉದಾರಿ ಆದ್ರಿಂದ ಅವನು ಎಲ್ಲರ ಮೇಲೆಯೂ ಕಠೋರಿ ಅಲ್ಲ. ಈ ಮಾನವೀಯತೆಯ ದೃಷ್ಟಿಯಿಂದ ಬ್ರಾಹ್ಮಣ ಎಲ್ಲರಿಗೂ ಊಟಕ್ಕೆ ಬಿಟ್ಟ ಅಂತ ಹೇಳ್ತಾರೆ. ಇದೆಲ್ಲ ಅವರದ್ದೇ, ಉಳಿದವರೆಲ್ಲ ಅವನ ಹೆಸರಿನಲ್ಲಿ ಊಟ ಮಾಡುವುದು. ಆದ್ರಿಂದ ದೊಡ್ಡ ಸಂಗತಿ ಇಲ್ಲ. ಆದ್ರಿಂದ ಅವನಿಗೆ ಇನ್ನೊಬ್ರು ಕೊಟ್ಟದ್ದಾಗಲಿ ಅವನದ್ದಲ್ಲ ಅಂತಾಗಲಿ ಹೇಳುವಂತೆ ಇಲ್ಲ, ಹೇಳುವಷ್ಟರ ಮಟ್ಟಿನ ಒಂದು ವಿಶಾಲವಾದ ಚಿಂತನೆಯನ್ನು ಕೃಷ್ಣ ಕೊಟ್ಟಿದ್ದ. ಅದಕ್ಕಾಗಿ ಜ್ಞಾನಿಗಳು ಅತ್ಯಂತ ಎತ್ತರ ಅಂತ ಚಿಂತನೆಯನ್ನು ಮಾಡಿದ. ಹೀಗೆ ಭಗವಂತನ ವಿಷಯದಲ್ಲಿ ಜ್ಞಾನಿಗಳ ಬಗ್ಗೆ, ದಾನಿಗಳ ಬಗ್ಗೆ, ಜ್ಞಾನಿ ದಾನಿಗಳ ಸಂಪರ್ಕದ ಬಗ್ಗೆ, ಅದು ಎರಡೂಯಲ್ಲಿ ಇರತಕ್ಕಂತಹ ಉತ್ತಮ ಗತಿಯ ಸೇತುವೆ ಬಗ್ಗೆ ಬಹಳ ಸುಂದರವಾಗಿ ಹೇಳುತ್ತಾ ಕೃಷ್ಣ. ಮುಖ್ಯವಾಗಿ ತನ್ನ ಎಚ್ಚರವುಳ್ಳವರನ್ನೇ ಕರಿಬೇಕು. ಮದ್ಭಕ್ತಾ ಯೇ ನರಶ್ರೇಷ್ಠ ಮದ್ಗತಾ ಮತ್ಪರಾಯಣ ಮದ್ಯಾಜಿನ ಮನ್ನಿಯಮ ತಾನು ಪ್ರಯತ್ನೇನ ಪೂಜೆಯೇತ್. ಹಾಗೇನು ಪ್ರಯತ್ನ ಪಟ್ಟು ಒಂದು ಶಬ್ದ ಹೇಳಿದ, ತಸ್ಮಾತ್ ದಾನಂ ಸದಾ ಕಾರ್ಯಂ ಅಂತ ಹೇಳಿ ಪ್ರಯತ್ನೇನ ವಿಧಾತವ್ಯ ಅಂತ ಏನು ಹೇಳಿದ. ಏನು ಪ್ರಯತ್ನ ಮಾಡಲಿಕ್ಕೆ ಕೇಳಿದರೆ ಕೃಷ್ಣ ಹೇಳುತ್ತಾನೆ, ನೇರ ಹೇಳುತ್ತಾನೆ, ನನ್ನ ಭಕ್ತನ ಅಂತ ಕೇಳು. ಎಸ್ ಮಾಡು. ಮದ್ಭಕ್ತಾ ಯೇ ನರಶ್ರೇಷ್ಠ ಮದ್ಗತಾ ಮತ್ಪರಾಯಣ, ನನ್ನ ಚಿಂತನೆ ಮಾಡ್ತಾರ ಅಂತ ತಿಳ್ಕೊ. ನಾನು ದೊಡ್ಡವ ಅಂತ ಹೇಳ್ತಾರ ಅಂತ ಗಟ್ಟಿ ಕೇಳು. ಮತ್ ಪರ ಅಯನ ಅಂತ, ನಾನು ಶ್ರೇಷ್ಠ, ಇನ್ಯಾರೂ ನನಗಿಂತ ಮಿಗಿಲಿಲ್ಲ, ನನಗಿನ್ನೊಬ್ಬರ ಸಮೀಕರಣ ಅಲ್ಲ ಎನ್ನುವುದವನು ಒಪ್ಪಿರ್ಬೇಕು. ಒಪ್ಪಿದಾನ ಅಂತ ಕೇಳು.
ಬೆರಳು ಮಡಿಸುವಾಗ ಸ್ವಲ್ಪ ಹೆದರಿಕೆ ಆಗ್ಬೋದು ನಿಮಗೆ. ಮದ್ಭಕ್ತಾಹ ಏನಾರ ಶ್ರೇಷ್ಠ, ಮದ್ಗತಾಹ, ಮತ್ಪರಾಯಣಾಹ, ಮದ್ಯಾಜಿನಃ. ನನಗೆ ಪೂಜೆ ಮಾಡ್ತಾನೆ ಕೇಳವನಿಗೆ, ನಾನು ದೊಡ್ಡವ ಅಂತ ಹೇಳಿಬಿಟ್ಟಾನು, ಮತ್ತೆ ಪೂಜೆ ಮಾಡ್ತಾನೆ ಎಲ್ಲ ತಿಳಿಬಿಟ್ಟು ಕೇಳು ಕೇಳು. ಮದ್ಯಾಜಿನಃ ಮನ್ನಿಯಮಃ, ಮತ್ತೆ ನಾನು ಹೇಳಿದಾಗೆ ಉಂಟ ಕೇಳವನಿಗೆ ಇರುವಿಕೆ. ನನ್ನ ನಿಯಮಗಳೆಲ್ಲ ನಾನು ಒಂದಿಷ್ಟು ಕೊಟ್ಟಿದ್ದೇನೆ, ಹಾಗೆ ಮಾಡುವ ಹೀಗೆ ಮಾಡಬೇಕು ಅಂತೆಲ್ಲ ಹೇಳಿಕೊಂಡು ಗೀತೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಎಲ್ಲ ಉದ್ದವನಿಗೆಲ್ಲ ಹೇಳುವಲ್ಲಿ ನನ್ನ ನಿಯಮ ಉಂಟ ಹೇಳು. 5 ಇದ್ರೆ ಸಾಕವ. ಅಂಥವರನ್ನು ಕೈ ಮುಗಿದು ಕರೆ, ನಿನ್ನ ದಾನವನ್ನು ಕೆಲಸ ಮಾಡು, ಪೂಜೆ ಮಾಡು. ನನ್ನ ತಾನ ಪ್ರಯತ್ನನೇ ಪೂಜೆ ಆಯಿತು. ಅಂಥವರನ್ನು ಕಷ್ಟಪಟ್ಟಾದರೂ ಗೌರವಿಸಬೇಕು ಅಂತ. ತುಂಬ ಕಷ್ಟ ಆಗ್ತದೆ ಹೇಳುವಾಗಲ್ವ, ಆದರೆ ಕೃಷ್ಣ ಹೇಳಿದ್ದಾನಲ್ಲಿ ಇನ್ನಷ್ಟು ಅದು ಮತ್ತೆ ಕೇಳುವ. ವಂದನೆಗಳು ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.